ಅಧ್ಯಾತ್ಮದ ವ್ಯವಸಾಯ ದಶೆಯಿಂದ ನಾವು ಹೆಚ್ಚು ವೇಳೆಯನ್ನು ಮೀಸಲಾಗಿಟ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಜೀವನ ಎಲ್ಲ ವ್ಯರ್ಥ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗದಾಗ ಕಾಲ ಕಳಿಸತ್ವರೆ. ಅದಕ್ಕೆ ಮತ್ತೆ ಇದಕ್ಕೆ ನೀವು ವೇಳೆ ಇಟ್ಕೊಳ್ಳಿಲ್ಲ ಅಂದ್ರೆ, ಸುಖ ಹೊಂದಕ್ಕೆ ನಿನಗೆ ವೇಳೆ ಸಿಗಲಿಲ್ಲ ಅಂದ್ರೆ ವ್ಯರ್ಥ. ನಿನ್ನ ಜೀವನ ಎಲ್ಲ ವ್ಯರ್ಥ. ಪುರುಷತ್ತಿಲ್ದ ಹಂಗೆ ಬಾಳಕ್ಕೆ ಬಿಡ್ಕೊಂಡು ಅದಕ್ಕೆ ಏನು ಲಾಭ ಆಯ್ತು ನಿನಗೆ? ಎಲ್ಲ ವ್ಯರ್ಥ. ಆವಿಷ್ಯ ಹಾಳು ಮಾಡ್ಕೊಂಡೆಲ್ಲ ನಿನ್ನ ಜೀವನದಾಗ. ಇನ್ನು ಮ್ಯಾಗರೆ ಉಳಿದು ವೇಳೆ ಇದ್ರೊಳಗೆ ಕಳೆದ ಲಾಭ ಮಾಡ್ಕೊ. ನೀ ಅದ್ರೊಳಗೆ ಹಿತ ಯಾವುದ್ರೊಳಗೆ ಹಿತದ ಅನ್ನೋದು ನಿನಗೆ ಅರಿವು ಆಗ್ಬೇಕಲ್ಲ. ವಿವೇಕ ಇದ್ರೆ ಬರ್ತೈತೆ ಅದು. ಇದ ಸುಖರೂಪ ಅನಿಸ್ತದೆ ನಮಗೆ. ಇದ್ರಾಗ ವೇಳೆ ಕಳಿತೇವೆ. ಯಾರಿಗೆ ಅದ್ರಾಗ ಸುಖರೂಪ ಐತಿ ಆವಿಷ್ಯದ ವೇಳೆ ಅದ್ರಾಗ ಕಳೀತಾರ ಅವ್ರು. ಇದು ವ್ಯರ್ಥಪ್ಪ, ಇದ್ರಾಗ ಕಳೆದು ಲಾಭ ಇಲ್ಲ ಅಂತ ಯಾವ ಕುಳಿತೈತಿ? ವ್ಯರ್ಥ ಅದ್ರಾಗ ವೇಳೆ ಕಳೆದಿಲ್ಲ, ಬಾಳೆ ನೆನಪನೆ ಕಳೆದಿಲ್ಲ. ಯಾವಾಗಲೂ ಎದ್ರೊಳಗೆ ಲಾಭ ಅದ ಅದ್ರ ಕಡೆ ಲಕ್ಷ್ಯ. ಆತ್ಮಲಾಭ ತನ್ಯ ಲಾಭ ನಾವು ಬಿದ್ದೈತೆ ಅಂತ ನಮ್ಮ ಕಡೆ ನಾವು ಲಕ್ಷ್ಯ ಕೊಡದ ಆತ್ಮಚಿಂತನದೊಳಗೆ ತೊಡಗೋದ್ರಿಂದ ಲಾಭದ ಹೊರತು ಅನಾತ್ಮ ಚಿಂತನದೊಳಗೆ ತೊಡಗೋದ್ರಿಂದ ಏನೂ ಲಾಭ ಇಲ್ಲ. ಸ್ವಲ್ಪ ಸಮಯ ಕೂಡ ನಾವು ಕಳಿಬಾರ್ದು ಅದ್ರಾಗಂಥದ್ದು. ಅದು ನಿನ್ನ ಅಧೋಗತಿಗೆ ಒಯ್ತೈತಿ. ಮತ್ತೆ ನಿನ್ನ ವೇಳೆ ಎಲ್ಲ ವ್ಯರ್ಥ ಅದ್ರಾಗ ಕಳೆದ ಹೀನ ಸ್ಥಿತಿ ಬರ್ತದೆ ನೋಡಿರಿ. ಅದಕ್ಕೆ ಸದುಪಯೋಗ ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಟಾರೆ ಮಹಾರಾಜರು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯಿರಿ ಮನುಜನಿನ. ಇಂಥ ಅವಕಾಶ ಮತ್ತೆ ನಿನಗಿನ್ನ ಸಿಗುವುದಿಲ್ಲ. ಅದು ಗದ್ದಲ್ದಾಗ ಬಿದ್ದೆ ಅಂದ್ರೆ ಯಾವಾಗ ನಿನಗಿದ್ರ ನೆನಪಾಗಬೇಕು? ಬಿದ್ದ ಇಲ್ಲೇ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗ ಬರ್ತೀವಿ ಮುದುಕಿ ನೀನು? ಬಿದ್ದೆಗೆ ಮುದುಕಿ ಅಂತ ಬಾಳೆದ ಗದ್ದಲ್ದಾಗ ಬಿದ್ದೆ ಅಂದ್ರೆ ಹೆಂಗ ನೀ ಅದರ ಇತ್ತಾಗ ಬರ್ತಿ? ಬರಕ್ ಆಗುದ ಇಲ್ರಿ. ಈ ಅದಟ್ ಮುಗಿಲ್ರಿ, ಅದೇನ್ ಬರ್ತೇನ್ರಿ ಅಜ್ಜಾರ? ಮಕ್ಕಳಟ್ ಕೈಗುಟ್ಗ ಕಾಲ್ಗುಟ್ಗ ಬರ್ಲಿ, ಅವು ದೊಡ್ಡವ್ರಾಗ್ಲಿ, ನಾನು ಇತ್ತಾಗ ನಿಮ್ಮ ಕಡೆ ಬಂದ್ಬಿಡ್ತೇನ್ರಿ ಅಂತ. ಅವಾಗೇನು ಬರ್ತೀವಿ? ಅವ್ ಕೈಗುಟ್ಗ ಕಾಲ್ಗುಟ್ಗ ಬರುವಾಗ ನೀನು ಗೋನು ಗೂಟ ಕುಂಡಿರ್ತೈತಿ ಹೋಗೋದು. ಏನ್ ಮಾಡವ ಬಂದು ಅದ್ರ ಬಗ್ಗೆ ಚಿಂತೆ ಯಾರು ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರವ್ರು ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೆದಿರ್ತೈತಿ. ಏನ್ ನಿನ್ನ ದಾರಿ ನೀನು ನೋಡ್ಕೋ. ಜಗತ್ತಿನ ಗೊಡವಿ ಬೇಡ, ಯಾರ ಗೊಡವಿನೂ ಬೇಡ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಅವರು ಬಂದು ಅದರ ಫಲ ಉಣ್ಣಾಕ್ ಬಂದಾರ. ಅದನ್ನ ಯಾರಿಗೂ ತಪ್ಪಿಸ್ಕೊಳಿಕ್ ಆಗುದಿಲ್ಲ. ಅದನ್ನ ಅನುಭವಿಸೇ ಹೋಗ್ತಾರ ಅವ್ರು. ಮೊದಲ ಪೂರ್ವ ನಿಯೋಜಿತ ಆಗಿಬಿಟ್ಟೈತೆ. ಅದು ಮಾಡಿದ ಕರ್ಮ ಪ್ರಾರಬ್ಧಂ ಪುಷ್ಯತಿ. ಅದು ಏನೇನು ಅನುಭವಿಸ್ಬೇಕಾಗೈತಿ ಬಂದೀವಿ, ಅದು ಮುಗಿಯೋ ಮಠ, ಸಾಲ ಮುಗಿಯೋ ಮಠ ಹೋಗುದಿಲ್ಲ. ಅವನು ಸಾಲ ತೀರ್ಸೇ ಹೋಗ್ಬೇಕು ಮಾಡಿದ್ದನ್ನು, ಪ್ರತಿಯೊಂದು ಜೀವಿ. ಅದಕ್ಕೆ ಯಾರ ಬಗ್ಗೆನೂ ನೀ ಚಿಂತೆ ಮಾಡಕ್ ಹೋಗಬೇಡ. ಅವ್ರ ಬಾಳೆ ಹೆಂಗ, ಮಕ್ಕಳು ಹೆಂಗ ಆಗ್ಬೇಕು, ನಿನ್ನ ಬಗ್ಗೆ ನೋಡ್ಕೊರು. ಓ ಸುಧಾರಕನೇ, ಮೊದಲು ನಿನ್ನನ್ನು ನೀನು ಸುಧಾರಿಸಿಕೊ. ಮೊದಲು ನೀನು ಸುಧಾರಣೆ ಮಾಡ್ಕೊರೂಪ. ಇನ್ನೊಬ್ಬರು ಗೊಡಿವಿ ಕೈ ಬಿಡ. ಇನ್ನೊಬ್ಬರು ಇದನ್ನ ಮಾಡಕ್ ಹೋಗಿ ಕೆಟ್ಟಿ ನೀನು. ಇನ್ನೊಬ್ಬರನ್ನ ತಿದ್ದಾಕ ಎಂದೂ ಆಗುದಿಲ್ಲ. ನಿನ್ನ ಮೊದಲು ನೀ ತಿದ್ದುಕೋ. ಜಗತ್ತಿನೊಳಗೆ ಆಗಿ ಹೋದ ಮಹಾತ್ಮರೆಲ್ಲ ತಮ್ಮನ್ನು ತಾವು ತಿದ್ಕೊಂಡ್ರಿಲ್ಲ. ಮಂದಿ ಜಗತ್ತಿದ್ದಕ್ಕೆ ಹೋಗ್ಲಿಲ್ಲ ಅವರು. ಜಗತ್ತಿನ ಗೊಡವಿ ನಿನಗೆ ಬೇಡ, ಹೌದಿಲ್ಲ? ಅದ್ರ ಗೊಡವಿಗೆ ಹೋಗಿ ಇದ್ದ ಸಮಾಧಾನ ಕಳ್ಕೋತೀನಿ ನೀನು ಜಗತ್ತಿನ ಗೊಡವಿಗೆ ಹೋದೆ ಅಂದ್ರೆ. ಅದಕ್ಕೆ ಮೊದಲ ನಿನ್ನ ಕೆಲಸ ನೀ ಮಾಡ್ಕೊ. ನಿನ್ನ ಕೆಲಸ ಅಂದ್ರೆ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊಳ್ಳೋದು ಅಂತ ನಿಮ್ಗೆ. ಹೊಂಟೈತಿ ಅದು ಟಕ್ ಟಕ್ ಅಂತ ನಗಾರಿ ಬಾರ್ಲಿಕ್ಕೆ ಹಾರ್ಟ್. ಯಾವ ಹೊತ್ನ್ಯಾಗ ನಿಂದಿರ್ತೈತಿ ಅವಾಗ ಮುಗಿತೀನಿ ನಿನ್ನ ಕೆಲಸ. ಅಷ್ಟರೊಳಗೆ ನೀನು ಮಾಡ್ಕೊ ನಿನ್ನ ಕೆಲಸ. ಈ ಕಾಯ ಇರುವುದರೊಳಗಾಗಿ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಕತ್ತಲ್ದಾಗ ಬಾಕಿ ಜನ್ಮ ಅಂದ್ರೆ ಅದು ಕತ್ಲ. ಬೆಳಗ್ಗೆ ದಾರಿ ಸಿಗುದಿಲ್ಲ ನಿನ್ ಮೇಲೆ. ಈಗ ದಾರಿ ದಾಟಾಕ್ ಬರ್ತೈತಿ, ದಾರಿ ಸಿಕ್ಕೈತಿ ಮನುಷ್ಯನ ಜನ್ಮದ ಬೆಳಕು. ಇದ್ರಾಗ ನೀನ್ ಮಾಡ್ಕೊಳ್ಳಿ ಎಚ್ಚರ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಜಾಗೃತ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತೆ.
ಮೊದಲು ಕೇಳು, ಶೃಣ್ವಂತು ಅಂದ್ರೆ ಚಂದ ಕೇಳು, ಅನುಭವಗಳಿಂದ ಅದನ್ನು ಯಾವುದು ಹಿತ ಯಾವುದು ಅಹಿತದ ಅನ್ನೋದನ್ನು ಶ್ರವಣ ಮಾಡು, ಮನನ ಮಾಡು. ಆ ನಂತರ ಎಚ್ಚರ ಆಗು, ಅದನ್ನು ಮಾಡಬೇಕು ಅದನ್ನು ಬಿಡಬೇಕು ಅನ್ನೋದು ನಿನ್ನ ಕೈಯಾಗ ಐತಿ. ನಿನ್ನ ಭವಿಷ್ಯ ಯಾವ ದಾರಿ ಬೇಕು ನಿನಗೆ, ಸುಣ್ಣದ ದಾರಿ ಬೇಕು ಏನೋ ಬಣ್ಣದ ದಾರಿ ಬೇಕು ಅಂತ. ಬಣ್ಣದ ದಾರಿಗೆ ಹೋದೆ ಅಣುಲಿ ಉಂತೀನಿ, ಹೌದಿಲ್ಲ? ನೋಡಾಕ ಹೊಂಟಿ ಅಂದ್ರೆ ಹೊಂಟಿನಿ ಅನ್ನೋದು. ಇತ್ತಾಗ ದಾರಿ ಹಿಡದೆ ಸರಳ ದಾರಿ ಏನು? ಸುಣ್ಣದ ದಾರಿ ಅಂದ್ರೆ ಜ್ಞಾನದ ದಾರಿ, ಹೌದಿಲ್ಲ? ಇದು ಅಜ್ಞಾನದ ವಿಷಯದ ಬಿಡಕ ಇದರಾಗ ಸುಖ ಸಿಗುತ್ತೆ. ರಂಜನಾಕ್ ಬಿದ್ದೆ ಅಂದ್ರೆ ಬಣ್ಣದ ದಾರಿಗೆ ಬಿದ್ದಂಗ ನೀನು, ಹೌದಿಲ್ಲ? ಅದಕ್ಕೆ ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ, ಜ್ಞಾನವನ್ನು ಹೊಂದಲಿಕ್ಕೆ ಆ ಇಂದ್ರಿಯಗಳೆಲ್ಲ ಇದಾವ, ಬಹಿರ್ಮುಖ ವೃತ್ತಿ ಅವೆಲ್ಲ ಬಣ್ಣದ ದಾರಿನ. ಅದು ಸುಖ ತೋರ್ಸೋದಲ್ಲ. ಎಲ್ಲಿ ಅಡವಿಗೆ ಒಯ್ತೈತಿ ನೀನು, ಅದ್ರ ಬೆಣ್ಣು ಹತ್ತವ್ರು ಏನಾಗ್ಯಾರ ನೋಡ್ಕೊ. ಅದ್ರ ಸಂಬಂಧ ತೀಕಾಕತಿ. ಯಾಕೆ ನಾವು ತೀಕಾಕತ್ತೀವ ಅಂದ್ರೆ ಇದ್ರ ಬೆಣ್ಣು ಹತ್ತಿ. ಮನಸ್ಸು ಮತ್ತು ಇಂದ್ರಿಯಗಳ ವ್ಯವಹಾರ ಬಹಿರ್ಮುಖ ವೃತ್ತಿ ಒಳಗದ. ಅಲ್ಲಿ ಸುಖ ಇಲ್ಲದಲ್ಲಿ ಅವು ಸುಖ ಹುಡುಕಾಕೊಂಡವು. ಇದ್ದದ್ದು ಒಳಗೈತಿ, ಹೊರಗೆ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅದ ಅಂತರಂಗದಲ್ಲಿ ಅನುಭವ ಬರೋದು, ಬಹಿರಂಗದಲ್ಲಿ ಬಹಿರ್ಮುಖ ವೃತ್ತಿಗೆ ಎಂದ ಅನುಭವ ಬರ್ಬೇಕು. ಅದಕ್ಕೆ ಅವನ್ನೆಲ್ಲ ಬಂದ್ ಮಾಡು. ಮನೋ ವ್ಯಾಪಾರಗಳನ್ನು, ಇಂದ್ರಿಯಗಳ ವ್ಯಾಪಾರಗಳನ್ನು ಬಂದ್ ಮಾಡಿದಾಗ ನಿನಗಿದ ಅನುಭವ ಬರ್ತೈತಿ. ಮಾಡಿ ನೋಡ್ಕೊ. ಅದಕ್ಕೆ ಅಡ್ಡಿ ಆದ್ರಿ, ಅದಕ್ಕೆ ವ್ಯವಸ್ಥೆ ಮಾಡಾಕತ್ತೀವಿ ನಾವೆಲ್ಲ. ದೇವ್ರಿಗೆ ಬೇಡ್ಕೋತೇವೆ, ಏನಪ್ಪ ನಮಗೆ ಅನುಕೂಲ ಆಗುವಲ್ಲಿಗೆಲ್ಲ. ಹೊರಗಿನ ಇಂದ್ರಿಯಗಳ ವ್ಯಾಪಾರ ಭಾಳ ಚಲೋ ಆಗ್ತದ, ಒಳ್ಳೇದಕ್ಕೆ ಆಗೈತೆ ಅಂತ ತಿಳ್ಕೊ. ನಿನಗೆ ಆದದ್ದೆಲ್ಲ ಚಲೋನ ಆಗೈತಿಪ್ಪ, ನಿನ್ನ ಒಳಗೆ ನೋಡ್ಕೊಳಕಿದು. ಇಲ್ಲ ಹೊರಗೆ ಹೋದೆ ಅಂದ್ರೆ ನಿಂದ ಅದ ಪಾಪ, ನಿಂದ ಅದ. ಏನ್ರಿ ನನಗೆ ಇವ ಆಗೋಲ್ವ, ಎಲ್ಲ ಭಾಳ ಚಲೋ ಆತು, ನಿನಗೆ ಭಾಳ ಒಳ್ಳೇದಾತು, ಇನ್ನು ಪುಣ್ಯ ಅದ. ಅದ್ರ ಪ್ರತಿಕೂಲ ಆಗಿ ಈ ಕಡೆ ನೋಡ್ಕೊಳಕ್ ಯಾರು ಏನು ನನಗೆ ಸಿಗ್ಲಂಗ ಆತ್ರಿಪ್ಪ, ಎಂತಾದ್ ಮಾಡೀನು ನಾನು ಕರ್ಮ ಅಂತ ಶಪಿಸ್ತೈತಿ. ಎಷ್ಟು ಬೇಡ್ಕೊಂಡು ನೀವು ಯಪ್ಪ, ಏನ್ ಮಾಡಿರು ಅದ ಹೊರಗೆ ಹೊಡ್ಬೇಕನ್ನೋ ಆಶಾ ಆ ಜೀವ ಚಟಪಡಿಸ್ತೈತಿ. ಇಲ್ಲ, ಭಾಳ ಚಲೋ ಆತು ನಿನಗೆ, ನಿನ್ನ ಒಳ್ಳೇದಕ್ಕ ಹಂಗಾಗೈತಿ, ಭಾಳ ಒಳ್ಳೇದಾತು. ನಿನ್ನ ಒಳಗೆ ನಿಜವಾದದ್ದನ್ನು, ಅಪಾರವಾದಂಥ ಸಂಪತ್ತು ಐತಿ, ನಿನ್ನ ಸವಿಲಾರ್ದಂಥದ್ದನ್ನು ಹೊಂದ ಅನುಕೂಲ ಆತಲ್ಲ. ಅದ ನಮ್ಮನ್ನು ದಾರಿ ಹಿಡಿಸ್ತೈತಿ. ಅವು ಯಾವ ಸಿಗದಂಗಾದ ಕೂಲೆ ಏನಪ್ಪಾ ಇನ್ನು ನಾವು ಸುಮ್ಮನೆ ದಾರಿ ಹಿಡಿತೀನಿ, ಇದ್ರಾಗ ಮರ್ತು ಬಿಡ್ತೀವಿ. ಅನುಕೂಲ ಆತಂದ್ರೆ ಏನು ಐಶ್ವರ್ಯ ಮದದೊಳಗೆ ಎಲ್ಲಿ ಅಧ್ಯಾತ್ಮದ ಕಡೆ ಎಲ್ಲ ಲಕ್ಷ ಬರ್ಬೇಕ್ರಿ. ಸ್ವಾಮಿಗಳನ್ನ ನೋಡು ನಡ್ಕೊ. ಅಲ್ಲಿ ನಮ್ಮ ಊರಾಗ ಬಂದಿರ್ತಾರ ಹೇಳೋರು. ಊರಾಗ ಇಷ್ಟು ವರ್ಷ ಇದ್ರು ನಾವು ಭೂಮಿಗೆ ಭೇಟಿ ಆಗನಾಗಿಲ್ಪ ಅವ್ರಿಗೆ. ಹಿಂಗೂ ಆಗ್ಯಾವಿಲ್ಲ. ಎಷ್ಟೋ ಮಂದಿ ಏನಪ್ಪಾ ನಮಗೆ ಭೇಟಿ ಆಗೋಣ ಆಗಲಿಲ್ಲ ನೋಡಿ, ಇಷ್ಟು ವರ್ಷ ಬಂದ್ರು ಬ್ಯಾಳೆನೇ ಸಿಗ್ಲಿಲ್ಲ ನಮ್ಗೆ. ಪುರ್ಸೋತಿಲ್ ಬಿಟ್ರಿ, ಹಾ ಪುರ್ಸೋತಿಲ್ಲ, ಸೌಡ ಇಲ್ರಿ ನಮ್ಗೆ. ಸೌಕರ್ಯಕ್ಕೆ ಬಂತಂದ್ರೆ ಎಲ್ಲಿ ಸೌಡ್ ಸಿಗ್ಬೇಕು, ಹೌದಿಲ್ಲ? ಅತಿ ಬಡತನೂ ಉಪಯೋಗ ಇಲ್ಲ. ಮತ್ತೆ ಅದು ಹೋಗಾಕ ಟೈಮ್ ಸಿಗುದಿಲ್ಲ. ಅದು ದುಡ್ಕೊಂಡು ಹೋದಾಗ ಕೆಲಸ ಏನ್ ಮಾಡುದು, ಏನ್ರಿ ನಾವು ಪಾಪ ಏನ್ ಮಾಡುದು? ಅದು ಒಂದು ಕರ್ಮನ. ಅದಕ್ಕೆ ಅತಿ ಇದು ಉಪಯೋಗ ಆಗಲ್ಲ. ಅತಿ ಬಡತನೂ ವಿಘ್ನಕತಿ, ಅತಿ ಸೌಕರ್ಯನೂ ವಿಘ್ನ. ಅವನಲ್ಲಿ ವಿವೇಕ ಇತ್ತಂದ್ರೆ, ಈ ಸಂಸ್ಕಾರ ಇತ್ತಂದ್ರೆ, ಅದು ಏನಾರ ಇರ್ಲಿ, ಬಡತನ ಇರ್ಲಿ ಇಲ್ಲ, ಅದನ್ನ ದಾರಿ ಮಾಡುದು ನಾವು. ಅದ್ರ ಅವಶ್ಯಕತೆ ಇಲ್ಲ ಬಿಡ. ಅದು ಇದ್ದದ್ದಂತೆ ನಮ್ಗೆ ಎಂದೂ ನಮಗೆ ಹಣೆ ಬರ್ದಾಗ ಇದ್ದದ್ದಂತೆ ಇದ್ದೇ ಇರೋದು. ನಮಗೆ ತಾಚು ತಪ್ಪದೆ ಅದನ್ನು ಅನುಕರಣ ಮಾಡ್ತಾನೆ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಬಿಟ್ಟು ಬಿಡದ ಅದರ ಅಭ್ಯಾಸದಾಗ ಇರ್ತಾನೆ. ಅದನ್ನು ಕಳ್ಕೋಬೇಡ್ರಿ ಅಂತ ಹೇಳ್ತಾನೆ. ಒಳಗೆ ನಿನ್ನ ಇರುವಿನ ಸ್ಥಿತಿಯನ್ನು ಕಳ್ಕೊಂಡ ಹೊರಗೆ ಹುಡುಕಿರಿ, ಎಲ್ಲಿ ಸಿಗ್ಬೇಕು? ಎಲ್ಲಿ ಕಳ್ಕೊಂಡೆ ಅಲ್ಲೇ ಹುಡುಕು. ಒಳಗೈತಿ ಕಳ್ಕೊಂಡಂತ. ಸೂಜಿ ಒಳಗೆ ಕರ್ಕೊಂಡು ಅಂಗಳದಾಗ ಹುಡುಕಿರ, ಎಲ್ಲಿ ಕಳದೆ ಅಲ್ಲಿ ಬೆಳಕು ಹಚ್ಚು. ಅಂಗಳದಾಗ ಹುಡುಕ್ತಿರ್ತಂತ ಒಂದು ಮುದುಕಿ ಸೂಜಿ. ಏನು ಹುಡುಕಾಕತ್ತೀವಿ? ಸೂಜಿ ಎಲ್ಲಿ ಕಳ್ಕೊಂಡು? ಒಳಗೆ ಕಳ್ಕೊಂಡ. ಇಲ್ಲೆಲ್ಲಿ ಸಿಗ್ಬೇಕದು? ಒಳಗೆ ಹುಡುಕಂತ. ನಾವು ಕಳ್ಕೊಂಡದ್ದು ಒಳಗೆ ಅಂತರಂಗದಲ್ಲಿ ಕಳ್ಕೊಂಡದ್ದನ್ನು ಬಹಿರಂಗದಾಗ ಇಂದ್ರಿಯಗಳ ಮುಖಾಂತರ ಅದನ್ನು ಹುಡುಕಾಕೊಂತೀವಿ ಜಗತ್ತಿನ ವಸ್ತುಗಳಲ್ಲಿ. ಎಲ್ಲಿಗೆ ಸಿಗ್ಬೇಕದ ನಿಮ್ಗೆ? ಈ ವಿಚಾರ ಹೊಳಿ ಮಠ ಹಿಂಗೆ ಹೋಗೋದು, ಇದ್ರಾಗ ಹುಡುಕಂತ ಯಾರು ಹೇಳ್ಬೇಕು ನಿಮಗೆ? ಇದ್ರಾಗ ಹುಡುಕೋ ಪ್ರಯತ್ನ ಎಲ್ಲ ವ್ಯರ್ಥದು. ಎಷ್ಟು ಜನ್ಮ ಹುಟ್ಟಿ ಬಂದು ಹುಡುಕಿದ್ರು ನಿನಗಿದು ಸಿಗುದಿಲ್ಲ.
ಅದಕ್ಕಾಗಿ ಯೋಜನಾದಿಗಳನ್ನು ಮಾಡ್ತಾನೆ. ಎಷ್ಟು ಯೋಜನಾದಿಗಳನ್ನು ಎಷ್ಟು ಶಾನೆತನ ಉಪಯೋಗ ಮಾಡ್ತಾವೆ. ಏನು ಮಾಡೋದು, ನಿನ್ನ ಶಾನೆತನ ಉಪಯೋಗ ಇಲ್ಲ. ಅದು ಹೊರಗೆ ಏನಾರ ಮಾಡು, ಶಾನೆತನ ಅದ್ರಿಗೆ ಉಪಯೋಗ ಇಲ್ಲ. ನಿರರ್ಥಕ. ಗುಡ್ಡಕ್ಕೆ ಕಲ್ಲು ಹೊತ್ತಾಗ ನಿನ್ನ ಬಾಳೆ ಅಲ್ಲ. ಒಳಗೆ ಸರಿ, ಎಷ್ಟೆಷ್ಟು ಒಳಗೆ ಸರಿದಿ ಅಷ್ಟಷ್ಟು ನಿನಗೆ ಹಿತ ಅದನು. ಎಷ್ಟೆಷ್ಟು ನೀವು ಹೊರಗೆ ಹೊಕ್ಕಿ ಅಷ್ಟಷ್ಟು ನಿನಗೆ ಹಿತ. ಎಲ್ಲವೂ ಹೋಗಲಿ, ಎಲ್ಲ ಕಳ್ಕೊಂಡೆ ಅಂತಂತೀಯಲ್ಲ, ಅವಾಗ ನೀ ಎಲ್ಲ ಪಡ್ಕೊಂಡಂಗೆ ಆಕೈತಿ. ಎಲ್ಲ ಹೋತ್ವು ಯಪ್ಪ ನಂದು, ಏನು ಉಳಿಲಿಲ್ಲೋ ಅಂತ. ಅವಾಗ ನಿನಗೆ ನಿಜವಾದದ್ದು ದೊರಿತೈತಿ. ಎಲ್ಲವನ್ನು ಪಡೆದಂಗೆ ಎಲ್ಲ ಕಳ್ಕೊಂಡಾಗ ಬಿಟ್ಟಾಗ ಬರ್ತೈತಿ ನಿನಗೆ. ಅದು ಇದನ್ನು ಬಿಡಾಕ ಒಲ್ಲೆ ಅಂದ್ರೆ ಹೆಂಗೆ ಸಿಗ್ಬೇಕದು? ಅದು ಬೇಕು ಇದು ಬೇಕಂದ್ರೆ ಸಾಧ್ಯ ಇಲ್ಲ. ಹೊರಗಿಂದು ಬೇಕು ಒಳಗಿಂದನೂ ಬೇಕಂದ್ರೆ ಹೆಂಗೆ ಸಾಧ್ಯ ಐತೆ? ಹೊರಗಿಂದೆಲ್ಲ ಕೈ ಬಿಟ್ಟಾಗ ಒಳಗಿಂದ ನಿನಗೆ ಸಿಗ್ತೈತಿ. ಅದಕ್ಕೆ ನೀನು ಅಧಿಕಾರಿ. ನೀ ಹೊರಗಿಂದನಾಗ ಇನ್ನ ಅದ್ರಾಗ ಹಣಿಕೆ ಹಾಕಂದ್ರೆ ಒಳಗಿಂದ ಎಲ್ಲಿ ಸಿಗ್ಬೇಕು? ಅದನ್ನ ಕೈ ಬಿಟ್ಟಾಗ ಬರ್ತೈತಿ ತ್ಯಾಗದಿಂದ. ಹೊರಮುಖ ವೃತ್ತಿ ಎಲ್ಲ ಕೈ ಬಿಟ್ಟಾಗ ಅಂತರ್ಮುಖ ವೃತ್ತಿಗೆ ಇದು ಅನುಭವ ಬರ್ತೈತಿ. ಹೊರಗೆ ಹಣಿಕೆ ಹಾಕೋದೆಲ್ಲ ಕೈ ಬಿಡೋಕೆ ಎಳ್ಳಷ್ಟು ಉಳಿಬಾರ್ದು ನಿನಗೆ. ಹೊರಗೆ ಏನಾರು ಮಾಡಬೇಕು ಹೊಂದ್ಬೇಕನ್ನೋ ಆಸಕ್ತಿ ಸ್ವಲ್ಪ ಉಳಿಯದಂತೆ ಅದನ್ನು ಪೂರ್ಣ ವಾಸನೆಗಳನ್ನು ನಾಶ ಮಾಡಬೇಕು. ಅದೇ ವಾಸನ ತುಂಬಿಕೊಂಡು ಅವು ನಮ್ಗೆ ಹೊರಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಜಗತ್ತಿನಾಗ ಏನು ವಿಷಯ ಸಂಗ್ರಹ ಮಾಡಬೇಕು, ವಿಷಯ ಭೋಗ ಮಾಡಬೇಕು ಅನ್ನೋ ವಾಸನೆಗಳೇನದಾವಲ್ಲ ಅವನು ಪೂರ್ಣ ನಾಶ ಮಾಡಿಕೊಂಡಾಗ ಹೊರಮುಖ ವೃತ್ತಿ ಬಂದಾದಾಗ ಒಳಗೆ ಅಂತರ್ಮುಖಿ ಆಕೈತಿ. ಯಾವಾಗ ಅಭ್ಯಾಸ ನಡೀತೈತಿ ಅಥಾತು ಬ್ರಹ್ಮ ಜಿಜ್ಞಾಸ, ಅವಾಗ ಆತ್ಮಚಿಂತನದ ಬ್ರಹ್ಮಚಿಂತನದ ಅಭ್ಯಾಸ ನಡೀತೈತೆ ಅವನು. ಅವಾಗ ವಿಷಯದ ಮಾಲಿನ್ಯ ಎಲ್ಲ ಹೋಗ್ತೈತಿ. ಅವನು ಹೊರಗೆ ಹುಡುಕಾಕೈತಿ ಅಂದ್ರೆ ಮನಸ್ಸು ಮಲಿನ ಆತಿ. ಯಾಕೆ ನಮಗೆ ಹೊಲಸು ಮನಸ್ಸು ಆಗೈತಿ? ಇಲ್ಲದಲ್ಲಿ ಹುಡುಕಾಕೈತಿ. ಅದರ ಸಂಬಂಧ ಮನಸ್ಸಿಗೆ ತಾಪ ಆಕೈತಿ. ಎಷ್ಟು ತಾಪ ಹೊಂದಿರ್ಬೇಕಾಯ್ತಿ ಇದನ್ನ. ಇದು ಸುಖ ಐತೆ ಅಂತ ತಿಳ್ಕೊಂಡು ಸುಖಾರ ಸಿಗ್ತೇನೆ, ಇಷ್ಟೆಲ್ಲ ತ್ರಾಸ ಕೊಟ್ಟರೆ ಅದನ್ನು ಪಡೆದೇನ ಇಲ್ಲ, ಮತ್ತು ನಿರಾಶೆನ ನಿನಗೆ. ಎಷ್ಟು ಜನ್ಮ ತಿರ್ಗಾಕೈತಿ. ತನು ಅನೇಕವನು ಇತ್ಯ ಭವಂಗಳಲ್ಲಿ. ಬಹಿರ್ಮುಖ ವೃತ್ತಿ ಒಳಗೆ ಸುಖ ಸಿಗ್ತೈತಿ ಅಂತ ಬಡ್ಕೊಂಡು ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆಲ್ಲ. ಇದು ಒಂದು ಜನ್ಮದಾಗ ಅದರ ಬಿಡದನ, ಅದ್ರ ವ್ಯಸನ ಬಿಟ್ಟು ಒಳಗೆ ಅಂತರ್ಮುಖಿಯಾಗಿ ನೋಡ್ಕೋ. ನಂಬಿಗಿಲ್ಲ ನಿನಗೆ, ಹೌದಿಲ್ಲ? ಇವು ಇಂದ್ರಿಯಗಳಿಗೆ ಗೋಚರ ಆಗೋದು, ಮನಸ್ಸಿಗೆ ಗೋಚರ ಆಗೋದು ನಂಬಿ. ಇದನ್ನು ಜಗತ್ತನ್ನ ನಂಬಿ ಅವಿವೇಕಿ ಅವ. ಇದನ್ನು ವಿಚಾರ ಮಾಡಲಿ ನಂಬಿ ಇವಾಗ ಖರೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ನೋಡಿದ್ರೆ ನಂಬಿಕೆಗೆ ಅರ್ಹ ಅಲ್ಲ. ಇವೆಲ್ಲ ತೋರ್ ಎಡಗ್ತಾವು, ಇದ್ದಕ್ಕಿದ್ದಂಗೆ ಇರುದಿಲ್ಲ ಅವು. ಅದು ಸುಖರೂಪ ಅಲ್ಲ ಅದು. ನೀ ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಅದು ವಿಕಾರ ಆಗಿ ಕೆಟ್ಟು ಹೋಗುದಂತ ಬಿಡೋದಿಲ್ಲ. ಅದಕ್ಕೆ ಅದನ್ನ ನಂಬದಿರು, ನೆಚ್ಚದಿರು. ಹೊರಗಿನ ವ್ಯವಹಾರ ಏನದ ಸ್ಥಿರವಾದದ್ದಲ್ಲ, ಅಸ್ಥಿರವಾದದ್ದು. ಅದನ್ನು ನಂಬಬೇಡ. ಯಾವ್ದು ಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬ. ಕಾಯಂ ಇದ್ದದ್ದು ಯಾವ್ದೈತಿ ನೋಡು. ಇವಾಗ ಎಷ್ಟೊತ್ತಿನವ್ರು ಇವೆಲ್ಲ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ನಿನ್ನೆದು ಇವತ್ತಿಲ್ಲ, ಇವತ್ತಿನ ಮುಂಜಾನೆಯಿಂದ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನದ ಮಾತು ಸಂಜಿಕೆ. ಇದನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂತ ಹೊಂಟೀನಿ. ನಿನ್ನೆ ಎಲ್ಲ ಥರದ್ದು ಇತ್ತಪ್ಪ, ನನಗೆ ಗೌರವ ಇತ್ತು ಎಲ್ಲ, ಇವತ್ತೇನು ಇಲ್ಲ, ಹೌದಿಲ್ಲ? ಮತ್ತು ನಾಳೆ ಏನಾಯ್ತೋ ಏನು, ಮತ್ತು ನಾಳೆದೆ. ಅದಕ್ಕೆ ಅದನ್ನು ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ರೆಡಿ ಇದ್ದದ್ದೈತೆ, ಸಿದ್ಧವಾದ ವಸ್ತು ಅದು. ಸುಖರೂಪಾದಂಥ ಏನದ ಅದನ್ನು ನೀವು ಹೊಸದಾಗಿ ಪಡಿಬೇಕಾಗಿಲ್ಲ. ಇದನ್ನ ಮ್ಯಾಗಿನ ಆಸಕ್ತಿ, ಹೊರಗಿನ ಬಹಿರ್ಮುಖ ವೃತ್ತಿ ಬಂದಾದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಅದಕ್ಕೆ ಅದನ್ನು ಅನುಭವಿಸ್ರಿ, ನಿಮ್ಮ ಇದ್ದ ಸ್ಥಿತಿಯನ್ನು ಹೊಂದ್ರಿ. ನಿಮ್ಮದಾದ ಅಪಾರವಾದಂಥ ಆನಂದ ಸಾಗರ ಐತಿ ನಿಮಗೆ. ಇದನ್ನು ಯಾರು ನಿಮಗೆ ನೆನಪಿ ತಂದು ಕೊಡೋರು? ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕುತಿ ಅಂತ. ದುಃಖರಹಿತವಾದಂಥ ಸ್ಥಿತಿ ಏನದ ಅದಕ್ಕೆ ಮುಕ್ತಿ ಅಂತಾರೆ. ಎರಡಷ್ಟೂ ದುಃಖ ಇಲ್ಲದ ಯಾವಾಗಲೂ ಅಪಾರ ಆನಂದ ಸಾಗರ ಇದ್ದಂಥ ನಿಧಿ ಏನದಲ್ಲ, ಸುಖದ ನಿಧಿ. ಅಂಥವ್ರು ಯಾವ ಸ್ಥಿತಿಯನ್ನು ಹೊಂದಿರ್ತಾರ ಅವ್ರ ಮುಖಾಂತರ ಅದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಕೈ ಬಿಟ್ರೆ ಅವ್ರಿಗೆ ಶಕ್ತಿ, ಅವ್ರಿಗೆ ಅಪಾರವಾದಂಥ ಸಂಪತ್ತು. ಅದ್ರಾಗ ಆಸಕ್ತಿ ಎಲ್ಲ ಹೋತು. ಹೊರಗಿನ ಬಗ್ಗೆ ಯಾಕೆ ಅವ್ರು ಉದಾಸೀನ ಆದರು? ಅವ್ರಿಗೆ ಏನು ಹುಚ್ಚರು ಕಾಣ್ತೈತೆ ಹೇಳೋರು ಅಂತ. ನಾವು ಶಾಣ್ಯಾರು ಇದ್ರ ಬಾಯಿ ತಕೊಂಡು ಕೂದಿರ್ತೇವೆ. ಆದರೆ ಅದಕ್ಕಿಂತ ಇಲ್ಲಿ ಅಂಥದ್ದೈತೆ ನೋಡು, ಅಪಾರವಾದ ಎಷ್ಟೆಷ್ಟು ಒಳಗೋಕ್ಕಿ ಅಷ್ಟು ನಿಧಿ ಐತೆ ಅಲ್ಲಿ. ಅಪಾರವಾದಂಥ ನಿಧಿ ಐತಲ್ಲೋ, ಅದನ್ನು ನೀವು ಅವಲಂಬನೆ ಮಾಡಿ. ಇದ ಸುಖರೂಪ ಅಂತ ಬಾಯಿ ತಕೊಂಡು ಕುಂತಿದ್ದೆಲ್ಲ, ಕೈ ಬಿಡೋದು.
ಏನು ಅದು ಸಾಕಷ್ಟು ದುಃಖ ದುಮ್ಮಾನದಿಂದ ಕೂಡೈತೇನೋ ವಿಚಾರ ಇಲ್ಲ. ಅದು ಆ ಸುಖಕ್ಕಾಗಿ ಎಷ್ಟು ತೇಗ್ಬೇಕಾಗೈತಿ, ಏನೇನು ಎಷ್ಟೆಷ್ಟು ಕಾರ್ಬಾರಿ, ಏನೇನು ಎಂತೆಂಥ ಕರ್ಮಗಳನ್ನು ಮಾಡ್ತೀವಿ, ಅದರ ಫಲ ಉಣ್ಣಾಕ ಜನ್ಮ ಜನ್ಮ ಅಂತ ತಿರುಗಬೇಕಾಯ್ತಲ್ಲ. ರೆಡಿ ಇದ್ದದ್ದೈತೆ ಅದನ್ನ ಹೊಂದಾಕ ಒಲ್ಲಿ ಅಂತೀಯಲ್ಲೋ ನೀವು. ಸುಳ್ಳ ಗುದ್ದಿ ಹಸ್ಕೊಂಡಿ ನೋಡೋಣ. ಹೌದಲ್ಲ, ಎಚ್ಚರಿಕೆ ಒಳಗೆ ಸುಳ್ಳ ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಯಾಕೆ ವೇಳೆ ಕಳಿತೀವಿ? ರೆಡಿ ಇದ್ದದ್ದಾಯ್ತು ನಿನಗೆ, ಅದನ್ನು ಹೊಂದಾಕಿ ಯಾವ ಕರ್ಮದ ಅವಶ್ಯಕತೆನ ಏನೂ ಮಾಡಬೇಕಾಗಿಲ್ಲ, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ರೆಡಿ ಇದ್ದದ್ದಾಯ್ತು ನಿನಗೆ. ಅದನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು ಒಂದೇ ಕೆಲಸ. ತಿಳಿದ್ರೆ ಇದು ದಾರಿ ನೋಡ್ರಿ. ತಿಳಿಯಲೇ ಏನಾರ ಮಾಡಿ ಅದನ್ನು ಮಾಡಿನ ಇದನ್ನು ಮಾಡಿ ನಾವು ಹೊಂದಕ್ಕೆ ಸಾಧ್ಯನೇ ಇಲ್ಲ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ, ದುರ್ದೈವಗಳು ಅಂತ. ಅದಕ್ಕೆ ಇಲ್ಲಿ ತಿಳುವಳಿಕೆನ ಜ್ಞಾನನ ಸಾಧನ. ಏನು ಆ ಜ್ಞಾನ, ಯಾವ ಜ್ಞಾನ? ತನ್ನನ್ನು ತಿಳ್ಕೊಳ್ಳೋದು, ಅಂತರ್ಮುಖವೃತ್ತಿ ಒಳಗೆ ಅದನ್ನ ಆಳವಾಗಿ ಅದನ್ನು ಅನುಭವಕ್ಕೆ ತಗೊಂಡು ಉಳ್ಕೊಳ್ಳೋ ಕೆಲಸ. ಎಲ್ಲ ಹೊರಗಿಂದೆಲ್ಲ ಕೈ ಬಿಟ್ಟಾಗ ಇದು ಅನುಭವಕ್ಕೆ ಬರ್ತದೆ. ಏನು ತ್ಯಾಗ ಮಾಡಿದಾಗ ವೈರಾಗ್ಯವನ್ನು ಹೊಂದು, ವೈರಾಗ್ಯ ಹೊರಗಿನ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಬಿಡವನು. ಎಷ್ಟೆಷ್ಟು ಬಿಡತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ, ಎಷ್ಟೆಷ್ಟು ಹಿಡಿತಿ ಅಷ್ಟಷ್ಟು ನಿನಗೆ ಅಹಿತನ ಅದು. ನಮಗಿನ್ನ ಹಿಡಿಯೋದ್ರಾಗ ಐತೆ, ಅದನ್ನು ಹಿಡಿಬೇಕು ಇದನ್ನು ಹಿಡಿಬೇಕು, ಏನಾಗೈತೆ ನೋಡ್ಕೋ. ಅದು ನಮಗೆ ಬಾಧ ಕೊಡ್ತೈತೆ ಅನ್ನೋದು ಹೊಳಿಬೇಕಲ್ಲ ನಮಗೆ. ಏನು ಅದನ್ನು ಹಿಡ್ಕೊಂಡ್ರೆ ಸುಖ ಸಿಗ್ತೈತೆ ಅಂತ ಅದನ್ನು ಹಿಡ್ಕೊಳಕ್ ಹೊಂಟಿ, ಹಿಡ್ಕೊಂಡು ಅಣುಲಿ ಉಂಡಿ ಹಿಡ್ಕೊಂಡೆ ಅಲ್ಲಿ ಶರೀರ ಈಗ ಸುಖ ಕೊಡ್ತೈತೆ ನಿನಗೆ. ಯಾವ ಹೊತ್ತಿನಾಗ ಕೈ ಕೊಡ್ತೈತೆ ಹೇಳಕ್ ಬರೋದಿಲ್ಲ. ನಂಬ್ಕೊಂಡು ಕುಂತಿದ್ದು ಸ್ಥಿರವಾದದ್ದನ ಇದು. ಇದು ಸುಖ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರು. ಈ ಶರೀರದಿಂದ ಸುಖ ಸಿಕ್ಬಿಟ್ಟಿದ್ರೆ ಯಾರು ಸುಖ, ಇದನ್ನು ಅವಲಂಬನೆ ಮಾಡಿದವ್ರು ಯಾರು ಸುಖ ಹೊಂದಾರ? ಹಿಂದಗಡೆ ಇದನ್ನ ಅನುಲಿ ಅಯ್ಯೋಯಪ್ಪ ಏನಾಯ್ತು, ಇದು ಬ್ಯಾಡವಯಪ್ಪ ಇದಂತೆ ಆಯ್ತು. ಅತೀ ಪ್ರೀತಿಯಿಂದ ಇದನ್ನ ಅವಲಂಬನೆ ಮಾಡಿದ್ದಿ, ನಾಳಿದ ಅಪ್ರಿಯ ಹಾಕೊಂಡು ಕುಂದತೈತಿ. ಎಷ್ಟು ಇದ್ರ ಮ್ಯಾಗ ಪ್ರೀತಿ ಇತ್ತಲ್ಲ, ನಾಳೆ ಇದು ಬ್ಯಾಡಪ್ಪ ಬ್ಯಾಸರ ಆಕೈತಿ ನಮ್ಗೆ. ಯಾವ್ದು ಅತಿ ಪ್ರೀತಿ ಇತ್ತು ಅದ್ರ ಸುದ್ದಿ ತೆಗಿಬೇಡ ಬಿಡು ಮರಾಯ ಅಂತೀನಿ. ಬ್ಯಾಡ ಅದ್ರ ಗೊಡವಿ ಕೈ ಬಿಟ್ಟ, ಆರಾಮ್ ಎಂದಿದ್ದೇನಪ್ಪ ಇದ್ರ ಗೊಡವಿ ಬಿಟ್ಟ. ಅತಿ ಪ್ರೀತಿ ಐತೆ ಅಂತ ಇದನ್ನ ನಂಬ್ಕೊಂಡು ಕುಂತಿಲ್ಲ, ಯಾವ ಹೊತ್ತಿನಾಗ ಕೈ ಕೊಡ್ತತೆ ಹೇಳಕ್ ಬರೋದಿಲ್ಲ. ಅದಕ್ಕೆ ಅದನ್ನ ನಂಬಕ್ ಹೋಗ್ಬೇಡ, ನಿಜವಾದದ್ದನ್ನು ನಂಬ. ನಿನ್ನಲ್ಲಿ ನಿನಗೆ ನಂಬಿಗಿರ್ಲಿ, ಆತ್ಮವಿಶ್ವಾಸ. ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿ. ನಿಮ್ಮನ್ನು ಬಿಟ್ಟು ಬೇರೆ ಯಾವ ತೋರಿಕೆ ವಸ್ತುಗಳನ್ನು ಅವಲಂಬನೆ ಮಾಡಕ್ ಹೋಗ್ಬೇಡ. ನಾವು ಅನ್ಯದನ್ನು ಅವಲಂಬನೆ ಮಾಡ್ಕೊಂಡು ಸುಖ ಹೊಂದಬೇಕಂತ ಪ್ರಯತ್ನ ನಡೆಸೀವಿ. ಸುಖ ಶಾಂತಿಗೋಸ್ಕರವಾಗಿ ಇನ್ನೊಂದು ವಸ್ತುವನ್ನು, ಇನ್ನೊಂದು ವ್ಯಕ್ತಿಯನ್ನು ಅವಲಂಬನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮನ್ನ ಸ್ವರೂಪ ಅಂದ್ರೆ ನಿಮ್ಮ ಇರುವುದು, ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿ. ಅದರಲ್ಲಿ ನಿಮಗೆ ವಿಶ್ವಾಸ ಇರಲಿ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇಲ್ಲಲ್ವೋ, ನಿಮ್ಮಿಂದ ಅರಿಸ್ಕೊಳ್ಳುವಂಥ ಈ ಶರೀರ, ಇಂದ್ರಿಯಗಳು, ಜಗತ್ತಿನ ವಸ್ತುಗಳಲ್ಲಿ ನಿನಗೆ ವಿಶ್ವಾಸ ಇಟ್ಕೊಂಡು ಕುಂತೀಯ. ಅವನು ಏನು ನಂಬಬೇಡ, ಅಸ್ಥಿರವಾದದ್ದು. ಒಂದು ವಸ್ತುಗಳಿಗೆ ತೂರಿಡಾಗ್ತಾವ, ಕನಸಿನಾಗೂ ಇದಿಲ್ಲ ಅವಿಲ್ಲ, ನಿದ್ರೆಯಾಗೂ ಅವಿಲ್ಲ. ನೀ ಎಲ್ಲ ವಸ್ತುಗಳಗದಿ ಮಾಡಿ ಪರಿಶೀಲನೆ ಮಾಡಿ ನೋಡ್ಕೋ, ಯಾವಾಗ ಖಾಯಂ ಇದ್ದದ್ದು ಯಾವ್ದೈತಿ. ನೀನ ಖಾಯಂ ಇದ್ದ ವಸ್ತು ಕನಸಿನಾಗೂ ಅದಿ, ಎಚ್ಚರಿಕೆ ಒಳಗೂ ಅದಿ, ನಿದ್ದೆ ಒಳಗೂ ನೀ ಅದಿ. ಯಾವಾಗಲೂ ಇದ್ದ ವಸ್ತು ನೀನು. ಇವೆಲ್ಲ ತೋರಿಕೆ ವಸ್ತುಗಳು, ಶರೀರಾದಿಗಳು, ಹಿಂದೆ ವಿಷಯ ವಸ್ತುಗಳು ಏನದಾವಲ್ಲ, ಅವೆಲ್ಲ ಒಂದು ವಸ್ತುಗಳಿಗೆ ತೋರುವಂಥವು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗು, ಅವು ಖರಿ ಅಂತೀನಿ. ಅವಕ್ಕೆ ಯಾವಾಗಲೂ ಇದ್ದದ್ದು ಯಾವ್ದೈತಿ, ಎಲ್ಲ ವಸ್ತುಗಳಿಗೂ ಅನುಸೂತವಾಗಿ ಇದ್ದದ್ದು, ಎಲ್ಲವನ್ನು ಅರಿಯುತ್ತಾ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದದ್ದು, ಅದು ನಿನ್ನ ಸ್ವರೂಪ. ಹಿಂದೂ ನೀ ಅದಿ, ಈಗೂ ನೀ ಅದಿ, ಇನ್ನು ಮುಂದೂ ನೀನ ಅದಿ. ಇದು ಹಿಂದೆ ಇಲ್ಲದ್ದು, ನಡಬರ್ಕ ತೋರೈತಿ, ಮುಂದೆ ಇದು ಇಲ್ಲದಂಗೆ ಆಕೈತಿ. ಇದನ್ನ ಅವಲಂಬನೆ ಮಾಡಬೇಡ. ಯಾವುದು ಯಾವಾಗಲೂ ಇದ್ದದ್ದೈತಿ ಅದನ್ನು ನಂಬು. ಯಾವಾಗಲೂ ಇದ್ದದ್ದಂದ್ರೆ ನೀ ಇಲ್ಲದಂಗೆ ಯಾವಾಗ ಹೇಳ. ನೀ ಇಲ್ಲದ ದೇಶ ಕಾಲಗಳಿಲ್ಲ. ಹಿಂದಿನ ಕಾಲದಾಗೂ ನೀನ ಇದಿ, ಈಗಿನ ಕಾಲದಾಗೂ ನೀನ ಇದಿ, ಇನ್ನು ಮುಂದೆ ಬರುವಂತ ಕಾಲ ನೀನ ಇದಿ. ಆ ಕಾಲಗಳು ಬಂತವ ಹೊಕ್ಕವ. ಅವು ಬಂದು ನಿನ್ನೆ ಇವತ್ತು ಹೋತದ, ನಿನ್ನೆದೆ ಇವತ್ತಿನ ನಾಳೆ ಆಡಿಗೆ ತೋರಿ ಎಡಗ್ತೈತಿ. ಆದ್ರೆ ನಿನ್ನೆನೂ ಅದಿ, ಈಗೂ ಅದಿ, ನೀನು ಮುಂದೆ ನೀನು ಇರಾವನಲ್ಲ, ಇದ್ದ ವಸ್ತು ನೀನದಿ. ಇದನ್ನ ತಿಳ್ಕೊಂಡಾಗ ಇದಕ್ಕೆ ರೈತ ಆಗಿರ್ಲಿಕ್ಕೆ ಬರ್ತೈತೆ. ತೋರ್ ಎಡಗೋದು, ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು ನಂಬ್ಕೊಂಡು ಕುಂತಿಯಲ್ಲ ನೀನು. ನಿನ್ನಲ್ಲಿ ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನೋ ವಿವೇಕ. ಈ ವಿವೇಕ ನಮ್ಮಲ್ಲಿ ಮೊದಲಿಗೆ ಜಾಗೃತ ಆಗ್ಬೇಕು ನೋಡ್ರಿ.
ಇದಕ್ಕೆ ಸಾಧನ. ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ನಾವು ವಿವೇಕವಂತರಾಗಬೇಕಾಗಿ, ವಿವೇಕ ವಿಚಾರ ಇಲ್ಲೇ ನೀನು ಅವಿವೇಕದೊಳಗೆ ಏನಾರು ಮಾಡ್ಕೊಂತ ಕರ್ಮಗಳನ್ನು ಮಾಡ್ಕೋತ ಕೊಡೋದೇನು. ಕತ್ತಲೆಯೊಳಗಿಂದ ವಿಚಾರ ಇಲ್ಲದ ವಿಚಾರಗೇಡುಗಳು ಅದನ್ನ ಮಾಡ್ಕೊಂತ ಕೊಡ್ತಾರೆ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೀಲಾರ. ಸುಖದಾರಿ ತೋರಿಸ್ತಾವನ ಕರ್ಮಗಳು, ಬೇಕಾಕಸ್ತಾವ ಬರೀ ಅವು. ಅದಕ್ಕೆ ಕರ್ಮವನ್ನು ಮಾಡುವಂತ ಯಾವ ಮಹಾತ್ಮರು ಹೇಳಿಲ್ಲ. ಅವ ಗುರುವರನವನಲ್ತು ಬಾಧಾಕರಣೈಸಿ ಯಮಕಿಂಕರ ಅಂತ ಕಷ್ಟದಾಗ ಕೆಡುವ ಮತ್ತು ಕರ್ಮದಿಂದ ಕಷ್ಟನ ಅದ. ಏನ್ ಕರ್ಮದಿಂದ ಬಂಧ ಪರಿಯರು ನಿರ್ಮಲ ಜ್ಞಾನದಿಂದಲ್ಲದೆ ಅಂತ ಪರಿಶುದ್ಧವಾದಂತ ನಿನ್ನ ನಿಜವಾದ ಇರುವನ್ನು ತಿಳುವಳಿಕೆ ಮಾಡು. ವ್ಯರ್ಥ ಕೃಷ್ಣ ಪರಮಾತ್ಮದ ಸರ್ವಕರ್ಮ ನಿರರ್ಥಕಂ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ. ಏನು ಜಗತ್ತಿನಾಗ ಎಲ್ಲಾ ಕರ್ಮಗಳನ್ನು ಎಂತೆಂಥ ಕರ್ಮಗಳನ್ನು ಮಾಡಿದ್ರು ನಿನಗೆ ಸುಖ ಸಿಗುದಿಲ್ಲ. ಆ ವಿಚಾರ ಸಾಗೋದ್ರೊಳಗೆ ಸುಬಸಂತಿದೆ ರಾಜನ ಮಕ್ಕಳು ತತ್ವದೃಷ್ಟಿ, ತರ್ಕದೃಷ್ಟಿ ಮತ್ತು ಅದೃಷ್ಟಿ ಅಂತ 3 ಮಂದಿ ಮಕ್ಕಳು. ಅವರು ಇದರ ಅಭ್ಯಾಸದಾಗ ತೊಡಗಿ ಜಗತ್ತಿನಾಗ ಇನ್ನೇನು ಮಾಡಬೇಕು, ಅದರಿಂದ ಸುಖ ಸಿಗತೈತಿ, ಎಲ್ಲಾ ಕರ್ಮಗಳನ್ನ ಮಾಡಿ ಮುಗಿಸಿದ್ರು. ಇದನ್ನ ಮಾಡಬೇಕು ಉಳಿಲಿಲ್ಲ, ಹಂಗ ಮಾಡಿದ್ರು ನನಗೆ ಸುಖ ಸಿಗ್ಲಿಲ್ಲ ಅಂತ ವಿಚಾರ ಸಾಗರದೊಳಗೆ ಬರ್ತದ. ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ ಅಂತ ಏನ್ ಮಾಡ್ಬೇಕು ಜಗತ್ತಿನಾಗ ಅದನ್ನೆಲ್ಲ ಮಾಡಿ ಮುಗಿಸಿದ್ವಿ, ಅದರಿಂದ ಯಾವ ಸುಖನೂ ಇಲ್ಲ. ಕಡೆಗೆ ಎಲ್ಲಿಗೆ ಬಂದ್ರು ಇದ ದಾರಿ ಬರ್ತಿ ಬಾ ನಮ್ಮವನಿಗೆ ಸಿಗತಿ ಬಾ ನಮ್ಮ ಸಂದ್ರಿಗೆ ಅಂತ ಅಜ್ಜ ಅವರು ಅಲ್ಲೇ ಹಗಲ ಕಡೆಗೆಲ್ಲ ಬಿಟ್ಟು ತಿರ್ಗ್ಯಾಡಿ ಬ್ಯಾಸರಾಗಿ ಎಲ್ಲಿಗೆ ಬರ್ತಿ, ಇದಿಗೆ ಬರೋದು. ಬೇಕಾದಷ್ಟು ಜನ್ಮ ತಿರುಗಿ ಕರ್ಮಗಳನ್ನು ಮಾಡಿ 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 ತಿರುಗಿ ಅಜ್ಞಾನದೊಳಗಿಂದ ಅದೆಲ್ಲ ಕಾರ್ಯ, ಅಧ್ಯಾಸದೊಳಗಿನ ವ್ಯವಹಾರ ಕರ್ಮಗಳು ಘಟಿಸ್ತಾವ. ನಿನ್ನ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಅವಾಗ ಕರ್ಮಗಳ ಅವಶ್ಯಕತೆ ಇಲ್ಲ. ನೀವು ಕರ್ಮಗಳ ಕಾಟ ಇಲ್ಲ ಅವಾಗ. ನಿಜವನ್ನ ತಿಳಿದ ಮೇಲೆ, ನಿಜವನ್ನ ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಯಾವ ದೇವ್ರು ನಡ್ಕೋಬೇಕವ? ಎಲ್ಲಾ ದೇವ್ರು ನಿನ್ನಗ ನಡ್ಕೋತಾವ, ಹುಡುಕ್ಯಾಡ್ಕೊಂಡು ಬರ್ತಾವ. ಎಲ್ಲಿದಾವ ನಿನ್ನ ದರ್ಶನ, ಎಲ್ಲಿ ಕಾದ ಆದೀತು ಅಂತೇಳಿ ಎಲ್ಲಾ ದೇವ್ರು ದಿನರು ಎಲ್ಲ ಬರ್ತಿದ್ರು. ಎಲ್ಲಾ ದೇವ್ರ ಪೂಜಾರಿಗಳು ಅಜ್ಜಾರ ಹತ್ರ ಬರ್ತಿದ್ರು. ಅದಿಲ್ಲ ಎಷ್ಟು ದೇವ್ರು ಅದಾವೆಲ್ಲ. ಈ ಬಸವಣ್ಣ ಉಡಿ ಬಸವಣ್ಣ ಪೂಜಾರಿಗಳು ಅಲ್ಲಿ ಧಾಡದಾಗ ಐತಿ ಅವ್ರ ಮನಿ. ಉಳಿ ಬಸವಣ್ಣ ಪೂಜಾರಿಗಳು ನಾವು ಅಜ್ಜಾರ ಕರ್ಕೊಂಡು ಏನ್ರಿ ಕಾಡಾಟ ತಪ್ಪಲ್ರಿ ಅಜ್ಜಾರ ನಮ್ಮ ಪೂಜಾರಿ ನಿನಗೆ ಯಾಕೆ ಕಾಡಾಟ ಇರ್ತೈತೆ? ಶಿರ್ಸಂಗಿ ಕಾಳವನ್ ಪೂಜಾರಿಗಳು ಅವು ಕಾಯಂ ಬರ್ತಾವ, ಇನ್ನವರೆಗೂ ಅವರು ಬರ್ತಾವ. ಎಲ್ಲವನ್ ಕೊಟ್ಟು ಪೂಜಾರಿ ಅವರು ಬರ್ತಾರ. ಎಲ್ಲವೂ ಕಳೀಲಿಲ್ಲ ನಿನ್ನ ಹೊಕ್ಕಿಯಲ್ಲಿ ಉದೋ ಅನ್ಕೊಂತ ಅವೆಲ್ಲ ಎಲ್ಲಿ ಹೊಳಿಬೇಕ್ರಿ? ಇದು ಯಮನೂರಪ್ಪನ ಪೂಜಾರಿ ಕಾಯಂ ದಿನ ಅಲ್ಲಿ ಬರ್ತಿದ್ರು ನಾಗನೂರಿಗೆ. ಯಮನೂರಪ್ಪನ ಪೂಜಾರಿ ಚಾಣಕ್ಯ ಗುರುಗಳು ಬೀಗ್ರವ್ರು ಅಲ್ಲಿ ದಿನ ಶಾಸ್ತ್ರಕ್ಕೆ ಬರ್ತಿದ್ರು ನಾಗನೂರಾಗಿದ್ದಾಗ. ಎಲ್ಲಾ ಗುಡಿ ಪೂಜಾರಿಗಳು ಬಂದು ಟೊಕ್ಕವು ನಿನಗವು. ನೀ ಕಲ್ಪಿಸಿದ ದೇವರು ಜನರು ಮಾಡ್ಕೊಂತ ಕುಂತಿಯಲ್ಲ, ನಿನ್ನನ್ನೇ ಮರ್ತು ಬಿಟ್ಟಿಯಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಎಂಥ ಪವರ್ ಐತಿ ನಿನ್ನಲ್ಲಿ ಐತಿ. ನಿನ್ನಳಿರುವ ಸುಖವ ಮರೆತು ಅನ್ಯದ್ರಾಗ ಐತೆ ಅಂತ ಬಾಯಿ ತಕ್ಕೊಂಡು ಗುಡಿಗುಂಡ ಮೂರ್ಖರು ಅಂತವ್ರು. ಅನ್ಯದ್ರಾಗ ಐತೆ ಅಂತ ತಿರ್ಗೋ ನೀ ಕೊಡು ಬೇಡ್ಕೊಳ್ಳೋದ್ರಿಂದ ಸಿಗುವುದಿಲ್ಲ. ಬೇಡುವುದರಿಂದ, ಪ್ರಾರ್ಥಿಸೋದ್ರಿಂದ, ಕೇಳುವುದರಿಂದ ಯಾರೂ ಏನನ್ನು ಪಡೆದಿಲ್ಲ. ಅವನ್ನೆಲ್ಲ ಬಿಟ್ಟರೆ ಅರ್ಧ ಕೆಲಸ ಆದಂಗ ನೋಡಿ. ನಿಂದ ಏನಾದ್ರೂ ಯಾರಿಗೆ ಬೇಡುವಂಗಿಲ್ಲ, ಸಿಗುದಲ್ಲ. ಅದು ಬೇಡಿದ್ರೆ ಸಿಗುದಲ್ಲ, ನಿನ್ನಲ್ಲಿ ಇದ್ದದ್ದು ಅದು. ಬೇಡುದನ್ನೆಲ್ಲ ಕೈ ಬಿಟ್ಟು ಅದ ವೇಳೆ ನಿನ್ನ ಕಡೆ ನಿನ್ನ ಕೊಟ್ಟಿದ್ರೆ ರೆಡಿ ಇದ್ದದ್ದು ನಿನಗೆ ಅನುಭವ ಬರ್ತೈತಲ್ಲೋ. ವ್ಯರ್ಥ ವೇಳೆ ಕಳಿತಿಯಲ್ಲ. ಆದ್ರೆ ಪ್ರಾರ್ಥನೆ ಮಾಡಿ ನಾ ಹೆಣ್ಣು ದೇವ್ರ ಹೊಡ್ಕೊಂಡೆ, ಗಂಡ ದೇವ್ರ ನೋಡ್ಕೊಂಡೆ, ಅವೆಲ್ಲ ಅವು ಕಾಡು ದೇವ್ರ. ನಾವು ನಿನಗೆ ಅದನ್ನು ಕೊಡ್ತೇನೆ, ಕೊಟ್ಟಾಗ ಕೊಡುವ. ನಾವು ಏನು ಕೊಡ್ಲಿಲ್ಲ ಅಂದ್ರೆ ನಿನಗೆ ಇದು ಕರಾರ ಐತೆ ಅವ್ರದ. ಇದನ್ನ ಕೊಟ್ಟಾಗ ನಿನಗೆ ಇಂಥ ಸಿಗ್ತೈತಿ ಅಂತ, ಇದನ್ನ ಮಾಡ್ನಿ ಅಂತ ಅವರು ಅದಕ್ಕೆ ಇರ್ತಾರಲ್ಲ ನಡಕ ಪೂಜಾರಿಗಳು. ಯಾಕ್ರಿ ಇಂಥ ಎಡಿ ಹಿಡ್ಕೊಂಬ, ನಿನ್ಗೆ ಇಂಥ ಫಲ ಸಿಗ್ತೈತಿ, ಇಂಥದ್ದು ಮಾಡಿದ್ರೆ ಇಂಥ ಸಿಗ್ತೈತಿ, ಅದನ್ನ ಮಾಡ್ತಿರ್ತಾವ. ಹಂಗ ಹೇಳ್ಕಾರ ದಾರಿ ತಪ್ಪಿಸೋರೆಲ್ಲ ತುಡುಗರು ಮೇಳ. ಅದಲ್ಲ ದಾರಿ ತಪ್ಪಿಸೋ ದೇವ್ರು ಅವೆಲ್ಲ. ಅದನ್ನ ನಂಬಕ್ ಹೋಗ್ಬೇಡ.
ಅನ್ಯವಾಗಿ ಇನ್ನೊಂದು ದೇವರೈತಿ ಅಂತ ತಿಳ್ಕೊಂಡು ಅವನಿಗೆ ನರಕ ತಪ್ಪೋದಿಲ್ಲ ನಿನಗಂತ. ಯೋನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯೋನಿಷು ಜಾಯತೆ ಅಂತ ಪ್ರಬಲ ಸತಿ ವಾಕ್ಯ ಹೇಳ್ತದೆ. ಅನುಭವಿಗಳು ಬಿಚ್ಚಿಟ್ಟಾರ ಅದನ್ನು ಸತ್ಯವನ್ನ. ಬೇಕಾದ ತಿಳ್ಕೋ, ಸಾಕಾರ ಬಿಡನ್ನು. ನಿನ್ನಿಂದಲೇ ನಿನಗೆ ಹಿತ ಆಯ್ತು ಹೊರತು ಅನ್ಯ ಯಾವ ದೇವರು ಜನರು ಅಂತ ಹೊಕ್ಕಿಯಲ್ಲ, ಮತ್ತು ಹಾದಿ ನೀನು ನರಕದಾಗ ಬಿದ್ದು ದುಃಖದಾಗ ಬಿದ್ದು ಒಳ್ಳೆಡಕ್ಕೆ ಹೋಗುತ್ತೆ. ತಂಗೆ ಹೊಕ್ಕವ್ ನಿನಗೆ ಬೇಡ್ಕೋದ್ರಿಂದ. ಅದಕ್ಕೆ ನೀ ಯಾರದ ತಿಳ್ಕೊ. ನೀ ದೇವರಲ್ಲ ಆದ್ರೆ ದೇವ್ರು ನಡ್ಕೊಳಕ್ ಹೋಗೋ, ಹೌದಿಲ್ಲ? ಮೊದಲ ನೀ ಯಾರನ್ನು ತಿಳ್ಕೊ. ಮೊದಲಿಗೆ ತನ್ನಮ್ಮ ಮೊದಲರಿವುದು. ಅದನ್ನ ಅನುಸರಿಸಿ ವೇದಗಳು, ಉಪನಿಷತ್ತುಗಳು, ಗುರುಗಳು ಎಚ್ಚರಿಕೆ ಕೊಡುವಂತ ಬಂತಾರೆ. ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೋರು. ತನ್ನ ನಿಜಾನುಸರಣದೆ ಮುನ್ನಿಪ್ಪದು ವೇದ, ದೈವ, ಗುರು. ಅದಕ್ಕೆ ತನ್ನಮ್ಮ ಮೊದಲ ಅರಿವುದು. ಯಾವಾಗಲೂ ಎಚ್ಚರ ಆದ ಕೊಲೆ ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು. ಇವರು ಗುರುಗಳು ಹೇಳಿದಂಥ ಒಳ್ಳೆಯಂಥ ಗುರುಗಳು ಹೇಳಿದಂಥ ವಿನುತ ಗುರುಮೂರ್ತಿಯನ್ನು ಉಮೇಶ ನಂಗ್ರಿಯನು ಬಳಿಕ ತನ್ನನ್ನು ನೇಮಕವಾಗಿ ಮನುಜ ತನ್ನನ್ನು ಯಾವಾಗಲೂ ಅದರ ಬಗ್ಗೆ ವಿಚಾರ ಮಾಡ್ಕೊಂತ ಇದ್ದೆ ಅಂದ್ರೆ ಬಿಟ್ಟು ಬಿಡದೆ ನಿನಗಬಹುದು ಮುಕ್ತಿ. ನೀನ ಮುಕ್ತದಿ ಅನ್ನೋದು ನಿನಗೆ ಹೊಳಿತೈತಿ. ಬಂಧನನ ಇಲ್ಲ ನಿನಗನ್ನೋದು ಯಾವ ಕಾಲಕ್ಕೂ ಇಲ್ಲ. ಸುಳ್ಳ ನಿನಗೆ ಬಂಧನ ಆಗೈತಿ. ನಿನಗೆ ತಾನ ಕಲ್ಪನೆ ಮಾಡ್ಕೊಂಡ ಸುಳ್ಳ ನನಗೆ ಆದೈತಿ ಇದೈತಿ, ಏನೂ ಇಲ್ಲ ಇಲ್ಲ ನಿನ್ನಲ್ಲಿ. ನೀ ಎಲ್ಲ ಯಾವಾಗಲೂ ಪರಿಶುದ್ಧವಾದಂಥ ಇರುವ ನೀನದಿ ಅನ್ನೋದು. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ. ಮರ್ತಿ ಅದನ್ನು ನಿನ್ನನ್ನು ನೀ ಮರೆತ ಅನ್ಯದ್ರ ಬೆನ್ನು ಹತ್ತಿ ಅನ್ಯ ಕಲ್ಪನೆಗಳನ್ನು ಮಾಡ್ಕೊಂಡು ಕೂತಿಯಲ್ಲ. ನನಗೆ ಇದಕ್ಕೆ ಅನುಭವ ಬರುವುದು. ಅನ್ಯ ಭಾವನೆಗಳನ್ನು ಅನ್ಯ ಕಲ್ಪನೆಗಳನ್ನು ಮಾಡೋದು ಕೈ ಬಿಡು. ಮನಸ್ಸ ಎಲ್ಲ ತಾನ ಅನ್ಯ ಭಾವನೆಗಳನ್ನು ಅನ್ಯ ಕಲ್ಪನೆಗಳನ್ನು ಮಾಡಿ ತನ್ನನ್ನು ತಿಳಿದಂಗೆ ಮಾಡ್ಕೊಂಡೈತಿ. ಬಂಧನ ತನ್ನ ಬೇಡಿ ತಾನ ಹಾಕೊಂಡೈತಿ. ಅದು ಮನಸ್ಸು ತಾನ ವಿಚಾರ ಮಾಡಿ ಅನ್ಯ ಭಾವನೆಗಳನ್ನೆಲ್ಲ ಕಲ್ಪಿಸ್ಬೋದು ಕೈ ಬಿಟ್ಟು ತಾನ ಅದೇನು ದೇವ್ರ ನಾನಿದ್ದೀನಿ ಅನ್ನೋದು ಅದು ಅನುಭವ ಬರ್ತದೆ. ಮೊದಲು ಆ ಕೆಲಸ ಮಾಡ್ಕೋ. ಈ ತಪ್ಪು ತಿಳುವಳಿಕೆ ಏನೈತಲ್ಲ ಇದನ್ನ ಕಳ್ಕೊಳ್ಳಿಕ್ಕೆ ಎಲ್ಲ ಮನುಷ್ಯರಿಗೆ ಬರ್ತೈತಿ. ಮಾನವ ಮಾತ್ರಗೆಲ್ಲ ಅವಾಗ ನೀ ದುಃಖದಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ. ಅವಾಗ ಮುಕ್ತಿ. ಇಲ್ಲಾಂದ್ರೆ ಮತ್ತು ಸತತ ಬಂಧನದಾಗ ಬಿದ್ದು ಹೊಳ್ಳೆಡು ಪಾಳೆ ಬರ್ತದೆ ನಿನಗೆ. ಎಷ್ಟು ಜನ್ಮ ಆದರೂ ಇದರಿಂದ ನಿನಗೆ ಬಿಡುಗಡೆ ಆಗಬಾರ್ದು. ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ಇದ್ರ ಬೆನ್ನು ಹತ್ತಿ ಅಂದ್ರೆ ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿದೆ ಅಂದ್ರೆ ವಿಷಯಗಳು ಬೆನ್ನು ಹತ್ತಿದೆ ಅಂದ್ರೆ ಎಂದು ಆಗ್ಬೇಕು ನಿನಗೆ ದುಃಖದಿಂದ ಬಿಡುಗಡೆ. ಕೆಟ್ಟ ಹೋಗೋ ಉದಾಸೀನ ವೈರಾಗ್ಯವನ್ನು ಹೊಂದ ಹಿಂದಕ್ಕೆ ಸರಿ. ಅದರಿಂದ ಅದು ಒಂದು ಬೇಕಲ್ಲ, ಪುಣ್ಯ ಬೇಕ. ಅದ್ರ ವ್ಯಾಮೋಹದಿಂದ ಹಿಂದಕ್ಕೆ ಸರ ತನ್ನೊಳಗ ನೋಡ್ಕೊಳ್ಳುವಂಥ ಅದು ಹಿಂದಿನ ಪುಣ್ಯ ಬೇಕು. ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರ್ಪ. ಆ ಪುಣ್ಯ ನಿನಗೆ ಒದಿಗೆ ಬಂದಾಗ ಇದು ಬರ್ತೈತಿ, ದಾರಿ ಸಿಗ್ತೈತಿ ನಿನಗೆ, ಸುಖದ ದಾರಿ ಅಂತ. ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಯಾರಿಗೂ ಕೆಡಕ ಬಯಸಬೇಡ ಅಂತ. ಮನಸ್ಸಿನ್ಯಾಗ ಸಹಿತ ಮಾಡಕ್ ಹೋಗ್ಬೇಡ. ಕೆಡಕ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ನಿನಗ ಕೆಡಕಾಗಿರ್ತೈತೆ. ಅಲ್ಲಿ ಒಳ್ಳೇದು ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ನಿನಗ ಅಲ್ಲಿ ಒಳ್ಳೇದು, ನಿನಗ ಲಾಭ. ಮೊದಲ ನಿನಗ ಲಾಭ. ನಿನ್ ಹಿಂದಗಡೆ ಏನು ಬರುದಿಲ್ಲ. ಅದು ಆಗಿಂದಾಗ ನಿನಗೆ ಅನುಭವ ಬರ್ತೈತೆ. ಅದು ಕೆಡಕ್ ಮಾಡ್ಬೇಕಂತ ಬಂದ್ರೆ ನಿನಗ ಕೆಡಕಾಗಿರ್ತೈತಿ. ಒಳ್ಳೇದು ಭಾವನೆ ಒಳ್ಳೇದನ್ನ ಆಗಿರ್ತದೆ. ಅದಕ್ಕೆ ಒಳ್ಳೇದನ್ನ ಮಾಡೋದು. ನಿನ್ನ ಹಿತಕ್ಕಾಗಿ ಇನ್ನೊಬ್ಬರಿಗೆ ಹಿತ ಮಾಡೋದ್ರಿ. ಇನ್ನೊಬ್ಬರಿಗೆ ಹಿತ ಯಾಕೆ ಮಾಡ್ಬೇಕಂದ್ರೆ ನಿನ್ನ ಹಿತ ಐತೆ ಅದ್ರಾಗ. ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ನಿನಗೆ ಕೆಡಕೈತಿ. ಇದು ಪೂಜೆ, ಸಾಮಾನ್ಯ ಪೂಜೆ. ಇದನ್ನು ಮೊದಲು ಹಿಡೀರಿ ನೀವು. ಮೊದಲನೇಳಕ್ಕೆ ನಮಗೆ ಇನ್ನೊಬ್ಬರು ಕೆಡಕ್ ಮಾಡ್ಯಾರ ಅಂದ್ರು ನಾವು ಅವ್ರಿಗೆ ಮಾಡಕ್ ಹೋಗ್ಬಾರ್ದು. ನಮಗ ಅದು ಕೆಡಕ, ಹೌದಲ್ಲ? ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟೆ ಅಂದ್ರೆ ನಿನ್ನ ನೋಡಲ್ಲ ನೀವು ಮೊದಲು ತನ್ನ ನೋಡಲ್ಲ ಸುಡುವುದಲ್ಲದೆ ತನ್ನ ನೋಡಲೊಳಗಿನ ಕಿಚ್ಚು ತನ್ನ ನೋಡಲ್ಲ ಸುಡುವಲ್ಲದೆ ಅನ್ಯರನ್ನು ಸುಡುವುದೇ. ಯಾಕೆ ಹೊಟ್ಟೆ ಕಿಚ್ಚು ಬಿಡ್ತೀವಿ ಇನ್ನೊಬ್ಬರು ಉತ್ಕರ್ಷಕಂದ? ಅವ್ರು ಪ್ರಾರಬ್ಧ ಭೋಗ ಅವ್ರಿಗೆ ಏನೇನು ಜೀವಿಗಳು ಯಾರ್ಯಾರು ಹಿಂಬಾರಿ ಅದು ಉಣ್ಣಾಕ್ ಬಂದಾರ. ನಿನಗೆ ಬೇಕಂದ್ರೂ ಸಿಗುದಿಲ್ಲ ಅದು, ನಿನಗೆ ಬ್ಯಾಡ ಅಂದ್ರೂ ಬಿಡೋದಿಲ್ಲ ಅದು. ನೀ ಪ್ರತಿಯೊಬ್ಬರು ಅದನ್ನ ಕಟ್ಕೊಂಡು ಬಂದಿರ್ತಾರೆ ಬುತ್ತಿ ಉಣ್ಣಾಕ. ಅವ್ರಂಗ ನಮಗಾಗ್ಬೇಕಂದ್ರೆ ಸಾಧ್ಯ ಇಲ್ಲ. ಹಂಗ ಮಾಡಿಲ್ಲ ನೀ ಕರ್ಮ. ಭಿನ್ನ ಭಿನ್ನ ಮನೆ ಐತಿ, ಒಬ್ಬೊಬ್ಬರು ಫಲ ಅದು ಒಂದ ಹೊಟ್ಟೆಲೆ ಹುಟ್ಟಿದವ್ರಿಗೆ ಅದಿಲ್ಲ. ಅವನ ಪ್ರಾರಬ್ಧ ಭೋಗ ಬೇರೆ, ನಿಂದ ಬೇರೆ ಇರ್ತೈತಿ. ಅವ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಅವೆಲ್ಲ ಬಂದಿರ್ತಾವ. ಹೊಟ್ಟೆ ಕಿಚ್ಚು ಪಡಾಕ್ ಹೋಗ್ಬೇಡ. ಇನ್ನೊಬ್ಬರು ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡಾಕ್ ಹೋಗ್ಬೇಡ, ಎಂದೂ ಪಡಬೇಡ ಅಂತ. ಅವ್ರ ಪ್ರಾರಬ್ಧ ಅವ ಬಂದು ಅವ ಪಡ್ಕೊಂಡು ಬಂದಿರ್ತಾನ, ಮಾಡ್ಕೊಂಡದ್ದು ಏನ್ ಮಾಡಿದ್ರು ಅದು ಉಳಿದಿಲ್ಲ ಅಲ್ಲ. ನಿಜವಾದದ್ದು ಎಲ್ಲಿ ಐತಿ ಅನ್ನೋದನ್ನ ತಿಳ್ಕೊ. ನೀವು ಬರೀ ಹೊರಗಿಂದ ನೋಡ್ಕೊಂತ ಇದ್ದ ಸಮಾಧಾನ ಕಳ್ಕೊಳಕ್ ಹೋಗ್ಬೇಡ. ನಾನು ಹೆಂಗ ಅವ್ರಂಗ ಆದೇನು, ಅವ್ರಂಗ ಆದ್ರೆ ಸುಖ ಸಿಗ್ತೈತಿ? ಸಿಗುದಿಲ್ಲ. ನಿನ್ನಂಗ ನೀ ಆದಾಗ ನೀ ಆರಾಮಿರ್ತಿ.
ನಿನ್ನಲ್ಲಿ ಇದ್ದದ್ದನ್ನು ಮರ್ತೀನಿ, ಅನ್ಯದ್ರಾಗ ಏನಾರ ಆಗ್ಬೇಕು, ಅಜ್ಞಾನದೊಳಗಿನ ಏನಾರ ಮಾಡ್ಬೇಕು, ಏನಾರ ಆಗ್ಬೇಕು ಅನ್ನೋ ಅಜ್ಞಾನಿಗಳವು. ಏನು ಮಾಡಿ ಏನಾರ ಮಾಡಿದಾಗ ಗೊತ್ತಾಗೈತೆ ನನಗೆ, ಏನಾರ ಆದಾಗ ಗೊತ್ತಾಗೈತೆ ನನಗೆ. ಆಗಿ ಎಲ್ಲಿಗೆ ಆರಾಮದಿಯ ನಂಗಾರೆ? ಎಚ್ಚರಿಕೆಯಾಗಿ ಏನಾರ ಹಾಕೊಂಡ್ಕೊಂಡಿರ್ತಿ, ಕನಸಿನಾಗ ಏನಾರ ಹಾಕೊಂಡ್ಕೊಂಡಿರ್ತಿ. ಆರಾಮದಿಯ ನಂಗಾರ? ಅವು ಬ್ಯಾಸರಿಕೆಯಾಗಿ ಕಡಿಕ ನಿದ್ಯಾಗ ಏನು ಆಗುಲ್ಲೇ ಇದ್ದಾಗ ಆರಾಮದಿ. ನಿದ್ಯಾಗ ಏನಾಗಿದ್ದೆ ಅಲ್ಲಿ? ಹೆಣ್ಣಾಗಿದ್ದೇನು, ಗಂಡಾಗಿದ್ದೇವೆ, ಸಾವುಕಾರಾಗಿದ್ದೇನು, ಬಡವಾಗಿದ್ವಿ, ಅಲ್ಲಿ ಹರಿದವಾಗಿದ್ವಿ, ಮುದುಕಾಗಿದ್ವಿ? ಏನಾಗಿದ್ದೆ ಅಲ್ಲಿ? ಏನೂ ಆಗಿದ್ದಿಲ್ರಿ. ಹಂಗಿದ್ದೆ ಅಂದ್ರೆ ಹಂಗಿರಕ್ಕಲಿ. ಏನೂ ಆಗಬಾರ್ದು ಅಂದ್ರೆ ನೀ ಏನಾರ ಮಾಡಿರ ಏನಾರ ಆಗುದು. ಏನೂ ಮಾಡಕ್ ಹೋಗ್ಬೇಡ, ಏನೂ ಮಾಡ್ದಂಗಿದ್ದು ಅದಕ್ಕೆ ಜ್ಞಾನ ಅಂತಾರೆ. ಎಳೆನಿ ಮುಖರೇ ಇಲ್ಲ ಅಂತ. ಮಿಸಿಕೆ ಹೇಳಿದೆ ಅಂದ್ರೆ ಬಂತು ನಿನಗೆ ದುಃಖ ಆಯ್ತು. ಮನಸ್ಸು ಮಿಸುಕ್ಲಿಲ್ಲ ಅಂದ್ರೆ ಆರಾಮ ಅನುಭವ ಬರ್ತದೆ. ಅದಕ್ಕೆ ಯೋಗ ಅಂತ. ಮನಸ್ಸನ್ನು ಮಿಸುಕದಂಗೆ ಮಾಡೋದನ್ನ ಯೋಗ ಅಂತ. ಅವನ ಯೋಗಿ. ಮಿಸುಕಲೇ ಇದ್ದಾಗ ಆನಂದ ಅನುಭವ ಬರ್ತೈತಿ. ಮನಸ್ಸು ಮಿಸುಕಿದಾಗ ಎಚ್ಚರ ತೋರ್ತತಿ, ಕನಸರ ತೋರ್ತತಿ. ಮನಸ್ಸಿನ ಮಿಸುಕಿಯಾಟ ಬಂದ್ ಮಾಡೋದ ಯೋಗ. ಅದು ವಿಚಾರದಿಂದ ಸಾಧ್ಯದ. ಮಿಸುಕಲಂಗೆ ಮಾಡ್ಕೋ. ನಮ್ಮ ಅಪ್ಪಗೆ ಮನಸ್ಸು ಮಿಸುಕಿದಾಗ ಸಮಾಧಿ ಇರ್ತೇವ, ಮನಸ್ಸ ಮಿಸುಕ್ಲಿಕ್ಕೆ ಸಮಾಧಿ ಇರ್ತೇವ. ಮಿಸುಕದಂಗೆ ಮಾಡ್ಕೊಂಡವ ಮನಸ್ಸು ಮಿಸುಕದಂಗೆ ಜನ್ಮ ಜನ್ಮಾಂತರ ತಪಸ್ಸು ಬೇಕಿದಕ್ಕೆ. ಒಂದ ಜನ್ಮಕ್ಕೆ ಆಕೈತೆ ಅನ್ನೋದು ಬರಸಿಲ್ಲ. ಎಷ್ಟು ಜನ್ಮ ಕಣಕಿಸ್ಕೊಂಡು ಕುಂತಿದ್ದು ನಮ್ಮ ಅಪ್ಪ ಮನಸ್ಸು ಮಿಸುಕದಂಗೆ ಮಾಡಕ. ಹಂಗೆ ನಾವು ಪ್ರಯತ್ನ ಮಾಡಬೇಕು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕ ಮಾದೇವ್ ಕೂಡ ಆಕಿ ಮನಸ್ಸು ಮಿಸುಕದಂಗೆ ಯಾವಾಗಲೂ ಆಕಿ ಒಂದು ಮನೆ ಅವಸ್ಥೆ ಒಳಗಿರ್ತೈತಿ, ಸಮಾಧಿ ಸ್ಥಿತಿ ಒಳಗೆ ಉಳ್ಕೋತಿರ್ತಾರೆ. ಶರೀರ ಖಬರ್ ಇರ್ತಿದ್ದಿಲ್ಲ. ಅದಕ್ಕೆ ನಾಲ್ಕನೇ ಅವಸ್ಥೆ ತೂರ್ಯಾವಸ್ಥೆಯನ್ನು ಹೊಂದಿದಾಗ ನಮ್ಮ ಇರುವಿನ ಎಚ್ಚರ ನಮಗಕ್ಕೆ. ಬರೇ ಎಚ್ಚರ, ಕನಸು, ನಿದ್ರೆ ಇದ್ರಾಗ ತಿರ್ಕೊಂತ ಅಡ್ಡಾಡಕತ್ತಿ. ಮೂರು ಇನ್ನೊಂದು ಅವಸ್ಥೆ ಪ್ರಜ್ಞೆ ಎಲ್ಲಿತ್ತು ನಮ್ಗೆ? ಇವನ್ನ ದಾಟಬೇಕು ಅನ್ನೋದು. ಅದಕ್ಕೆ ಶರೀಫರು ಹೇಳ್ಯಾರ, ಮೇಲಕ್ಕೆ ಹೊಡಿ ಮೂರು ಲಾಗ, ಮೂರು ಅವಸ್ಥೆಗಳನ್ನು ದಾಟ ಅಂದಾಗ ನಿನ್ನ ನಿಜದ ಎಚ್ಚರಕ್ಕತಿ. ಬರೀ ಇಲ್ಲೇ ಮಧ್ಯದಲ್ಲಿ ಒಳಗಿನ ಇಲಿ ಅಂತೆ. ಇಲಿ ಹೆಂಗ ಗುದ್ನ್ಯಾಗ ಹೆಂಗ ಹೊಳೆಯಾಡೋದು, ಆ ಗುದ್ದಿಂದ ಆದ ಗುದ್ದಿಗೆ, ಆ ಗುದ್ದಿಯಿಂದ ಈ ಗುದ್ದಿಗೆ ಮಾಡಿರ್ತೈತಿ. ಅದು ತುಡುಗುತ್ತ ಅನ್ನೋದು ಒಂದು ಗುದ್ದ, ಅದನ್ನ ಮುಚ್ಚಿರ್ತೈತಿ, ಅದು ಗೊತ್ತಾಗ್ಲಂಗ ಪಾರಾಗಿಟ್ಟಿರ್ತೈತಿ. 3 ಗುದ್ದ ಇರ್ತಾವ ಅದಕ್ಕೆ. ಯಾವಾಗಲೂ 3 ತೂತ ಇರ್ತಾವ ಅದಕ್ಕೆ ಕಾಣ್ಲಂಗ. ಅದನ್ನ ಸೀಕ್ರೆಟ್ ಇಟ್ಟಿರ್ತೈತಿ. ಎಲ್ಲಾ ತರದಿಂದ ಅದ ಪಟಕ್ನಂಗೆ ದಾಟಿದ್ದೆ ದೂಟ ಹೋಗ್ತೈತಿ. ಇಷ್ಟು ಬೇರೆಗೆ ಇರ್ತೈತಿ ಅದು. ಹಂಗ ನಾವು 3 ತಿರುಗ್ತೇವೆ ಹಂಗ. ಅದನ್ನ ದಾಟ ಇನ್ನೊಂದು ಅವಸ್ಥೆ ಐತಿ ಅನ್ನೋದು ಸಾಮಾನ್ಯಗೆ ಯಾರಿಗೆ ಗೊತ್ತೈತಿ? ಇದು ಅನುಭವಿಗಳ ಹೊರತುಪಡಿಸಿ ಇನ್ನೊಂದು. ಅಲ್ಲಿ ನಿಂತಾಗ ನೀನು ಸುರಕ್ಷಿತವಾಗಿರ್ತೀನಿ. ಇವೆಲ್ಲ ಯಾವ ಹೊತ್ನ್ಯಾಗ ನಿನಗೆ ದಾಳಿ ಬರ್ತೈತೆ ಹೇಳಕ್. ಅವಸ್ಥೆಗಳೆಲ್ಲ ತೋರ್ ಎಡಗ್ತಾವು. ಈ ತೋರ್ ಎಡಗುವಂತ ಅವಸ್ಥೆಗಳ ಮ್ಯಾಗಿನ ಆಸಕ್ತಿಯನ್ನು ತೆಗೆದುಹಾಕಿ. ಯಾವ ಅವಸ್ಥಾನು ನಿನಗೆ ಸುಖ ಕೊಡೋದಿಲ್ಲ. ತೋರ್ತಾವ, ಅಡಗ್ತಾವ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ಆದ್ರೆ ನೀನು ಅವು ಬಂದು ಹೋದ್ರೆ ಅವ್ಕರು ಕೂಡ ಬರ್ಲಿಲ್ಲ, ಅವ್ಕರು ಕೂಡ ಹೋಗ್ಲಿಲ್ಲ. ಅವಕ್ಕೆಲ್ಲ ಸಾಕ್ಷಿಯಾಗಿ ಅದನ್ನ ಅರಿತಾ ಅದೀನಿ. ಆ ಎಚ್ಚರಿಕೆಯನ್ನು ನೀವು ಮಾಡ್ಕೋಬೇಕಾಗೈತಿ. ಸಮಾಧಿ ಅಥವಾ ತೂರ್ಯಾವಸ್ಥೆ ಏನ್ ವಿಶ್ವ, ತೈಜಸ, ಪ್ರಾಜ್ಞೆ, ಪ್ರತ್ಯೇಗಾತ್ಮ ಅಂತಂದ್ರೆ ಈ ವ್ಯಾವಹಾರಿಕ ಎಚ್ಚರಿಕೆಯನ್ನು ತಿಳಿಯೋವಾಗ ವಿಶ್ವ ಅಂತಾರೆ. ತೈಜಸ ಅಂದ್ರೆ ಕನಸಿನ ವ್ಯವಹಾರವನ್ನು ತಿಳಿಯೋವಾಗ, ನಿದ್ರೆಯನ್ನು ತಿಳಿಯೋವಾಗ ಪ್ರಾಜ್ಞೆ ಅಂತಾರೆ. ಮತ್ತು ಪ್ರತ್ಯೇಗಾತ್ಮ ಅಂದ್ರೆ ಇನ್ನು ತೂರ್ಯಾವಸ್ಥೆ ಸಮಾಧಿ. ಅದು ಅಲ್ಲೇ ಪ್ರತ್ಯೇಗಾತ್ಮ. ಅವಾಗ ಬುದ್ಧಿ ಅಂತ ವಾಸನೆಗಳನ್ನು ನಾಶ ಮಾಡೋ ಪರಿಶುದ್ಧವಾದ ಅಂತಃಕರಣ ಆದಾಗ ಪ್ರತ್ಯೇಗಾತ್ಮನ ಸ್ಥಿತಿ, ಆ ಬುದ್ಧಿ ಕೃತ್ಯವೇ ತೂರ್ಯವು. ಅವಾಗದ ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ಅಂತಃಕರಣ ಪರಿಶುದ್ಧಿ ಆದಾಗ ಅವಾಗ ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿ ಕೆಡುವುದು. ಯಥಾರ್ಥವಾಗಿ ನೀನು ಯಾರಿದ್ದಿ ಅನ್ನೋದನ್ನ ಅದು ನೆನಪಿಗೆ ತಂದು ಕನ್ನಡಿದ್ದಂಗೆ. ಅದು ತೂರ್ಯಾವಸ್ಥೆ ಅದನ್ನು ಹೊಂದಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಾವು ಯಾರಿದ್ದೇವೆ ಅನ್ನೋದು ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿ ಅಥವಾ ತೂರ್ಯಾವಸ್ಥೆಯನ್ನು ನಾವು ಹೊಂದಬೇಕು. ಅದಕ್ಕಾಗಿ ಅಭ್ಯಾಸ ನಾವು ಮಾಡಬೇಕಾಗೈತಿ. ನಿತ್ಯ ಅಭ್ಯಾಸ, ಶ್ರವಣ, ಮನನ, ನಿಧ್ಯಾಸದ ಮುಖಾಂತರ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯದ. ಬೇಕಾದಂತ ಅಜ್ಞಾನಿ ಪಾಪಿ ಅದನ್ನೋದ್ರು ಅದನ್ನು ಹೊಂದಲಿಕ್ಕೆ ಬರ್ತದೆ. ಅದಕ್ಕಾಗಿ ಪ್ರಯತ್ನವನ್ನು ಮಾಡು. ಮನುಷ್ಯನ ಜನ್ಮ ಬಂದದ್ದು ಅದಕ್ಕೆ. ಸಮಾಧಿಯನ್ನು ಹೊಂದಿ ನೀನು ಯಾರಿದ್ದೀಯ ಅನ್ನೋದನ್ನು ತಿಳ್ಕೊ. ಇಲ್ಲ ಹಿಂಗೆ ಈ 3 ಅವಸ್ಥೆಗಳ ಸುತ್ತಾಡ್ಕೊಂತ ಜನ್ಮ ಅಂತ ತಿರುಗಬೇಕಂತೀವೋ ಏನು ಪಾರಾಗ್ಬೇಕಂತೀವಿ ನೋಡಿ.
ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಅದನ್ನು ಹೊಂದಾಕ್ ಬರ್ತೈತಿ, ಎಲ್ಲರಿಗೂ ಅವಕಾಶ ಐತಿ. ಮನುಷ್ಯನ ಜನ್ಮ ಪಾರಾಗಲಿ ಈ ಸಾರಿಗೆ ಅದಿಲ್ಲ. ಮತ್ತ ವಿಷಯಗಳ ಸೆಳವಿಗೆ ಸಿಕ್ಕಿ ಅಂದ್ರೆ ಮತ್ತೆ ತಿರುಗುಪಾಳೆನ ಜನ್ಮ ಜನ್ಮಾಂತರ ತಿರುಗುಪಾಳೆ ಬರ್ತದೆ. ದೌಡ್ ಮಾಡ್ಕೋ ನಿನ್ ಕೆಲಸ. ಏನ್ ಬರೀ ವಿಷಯ ಚಿಂತನದೊಳಗ ಕಾಲ ಕಾಲ ಸತ್ವರ ಎದಕ್ಕಂತ ವೇಳೆ ಎಲ್ಲ ಎದಕ್ಕೆ ಹೋಗ್ತೀನಿ, ನಿಮ್ಮ ಆಯುಷ್ಯದ ವೇಳೆ ಎಲ್ಲ ವ್ಯರ್ಥ ಆತಲ್ಲ. ವಿಷಯ ಸಂಗ್ರಹ, ವಿಷಯ ಭೋಗ, ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿದ್ದ, ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು, ಏನು ಲಾಭ ಆಯ್ತು ನಿನಗೆ? ಕೊಡಿಗೆ ಏನು ಉಳಿತಿ ನೋಡ್ಕೋ. ಮುಂಜಾನೆ ಸಂಜೆ ಮಟ್ಟ ಹಂಗ ತೇಕುದೈತಿ, ಕೊನೆಗೆ ಏನು ಉಳಿತೈತಿ? ಅದ್ರ ಪರಿಣಾಮ ಏನಾಗ್ತ? ಲಾಭ ಏನು ಹಂಗಾರ? ಮತ್ತೆ ಎದ್ರ ಸಂಬಂಧ ಮಾಡಿದ್ದನ್ನು? ಆರಾಮ್ ಇರ್ಬೇಕಂತ ಮಾಡಿದ್ಯಾ? ಆರಾಮ್ ಅದೆಯಾ? ಒಂದು 4 20 ಬಾಳೆ ಮಾಡಿ ಏನ್ ಕೊಡ್ತಿ ಹಂಗಾರ ನಿನಗೆ? ಅದು ಬಾಳೆ ಇಷ್ಟೆಲ್ಲ ಕಣ್ಣಿಟ್ಟು ಮಾಡಿದ ಬಾಳೆ ಏನ್ ಕೊಡ್ತದ ನಿನಗೆ? ವಿಚಾರ ಮಾಡಿರೇನ ತಿರುಗಿ? ಹಿಂದೆ ಏನ್ ಮಾಡಿದೀವಪ್ಪ ನಾವು? ಇಲ್ಲಿ ತನಕ ಮಾಡಿದ್ದು ಏನಾಯ್ತು? ವ್ಯರ್ಥ ಆಯ್ತು ಏನೋ ಸಾರ್ಥಕ ಆಯ್ತು? ನೀವು ಮಾಡಿದ್ದು ಏನೂ ಉಪಯೋಗ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಎದ್ರ ಸಂಬಂಧ ನಾವು ಇದನ್ನ ಮಾಡಿದ್ವು ಅದು ನಮಗೆ ಸಿಕ್ತೇನು? ಆರಾಮ್ ಇರ್ಬೇಕಂತ ಮಾಡಿದ್ವಿ, ಹಂಗಾರೆ ಆರಾಮದೇನು? ಎಲ್ಲಿ ಆರಾಮ್ರಿ? ಮತ್ತಟ್ಟು ಚಿಂತೆ ಹತ್ತಿ ನಮ್ಗೆ. ಏನಾರ ಮಾಡಕ್ ಸುಖ ಒಂದು ಕ್ರಮ ಅದಲ್ಲ, ಅದು ತಪ್ಪೇತಿ. ಅಂದ್ರೆ ಕ್ರಮ ಯಾವ್ದನ್ನ ಹಿಡಿದ್ರೆ ನೋಡ್ಕೋ. ಸುಖ ಒಂದು ಕ್ರಮ, ಸುಖಿಗಳಾದವರೆಲ್ಲ ಯಾವ ಕ್ರಮ ಹಿಡಿದ್ರು? ಹೊರಗಿನ ವಿಷಯಗಳ ಬೆನ್ನು ಹತ್ತಿಲ್ಲ ಅವರು, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದ್ರು. ಈ ಕ್ರಮದಿಂದ ಸುಖ ಹೊಂದಿದವ್ರು ಯಾರಾದ್ರೂ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿ ನೀವು ಬೇಕಾದ್ರೆ. ಎಷ್ಟು ಅದನ್ನ ಅನುಭವಕ್ಕೆ ತಂದು ಕೊಟ್ರು ಮತ್ತು ಅದನ್ನ ಬಿಡುವಲ್ಲಿ ಚಾಡಿ ಹಣಿಕೆ ಹಾಕೋದು ಅದರಾಗ ಐತಂತ. ಎಷ್ಟು ಮಂದಿ ಹುಟ್ಟಿ ಈ ಜಗತ್ತಿನಾಗ ಪ್ರಯತ್ನ ಮಾಡ್ಯಾರ ಹೊರಗೆ ಸುಖ ಹೊಂದಬೇಕಂತ. ಎಂತೆಂಥ ರಾಜ ಮಹಾರಾಜರ ಯಾಕ್ರಿ ಸುಖ ಹೊಂದಿದ್ರು ನಾವು? ಎಷ್ಟು ಅವ್ರದ್ದು, ಎಷ್ಟು ಬ್ರಿಟಿಷ್ ಎಂಪ್ರರ್ನಷ್ಟು ರಾಜ್ಯಾಧಿಪತಿ ಯಾವಂದಿತ್ತು ಜಗತ್ತಿನೊಳಗೆ? ನಿಂದ ಎಕಡೆ ಮೂಲ್ಯ ಅಂದಿನ ಸೌಕರ್ಯಕ್ಕೆ? ಎಕಡೆ ಮೂಲ್ಯ ಅಂದಪ್ಪ ನೀನು? ಎಕಡೆ ಮೂಲ್ಯ ತುಣುಕು ನಿಂದ ಸುಖ ಹೊಂದಕ? ಸುಖ ಹೊಂದಿದ್ರ ನಾವು? ಇಡೀ ವಿಶ್ವನ ನಿನ್ನ ಹೆಸರ್ಲೆ ಮಾಡ್ತೇವಿ, ಆರಾಮಿರ್ತೀಯ? ಎಲ್ಲ ನಿನ್ನದಾಗಿ ಮಾಡ್ಕೋಬೇಕಂತ. ನಿನ್ನದಾಗಿ ಮಾಡ್ಕೋಬೇಕಾಗಿತ್ತಂದ್ರೆ ಇದನ್ನ ತ್ಯಾಗ ಮಾಡ್ಬೇಕಾಗೈತಿ. ಎಲ್ಲ ನಿಂದಾಕೈತಿ. ಅವಾಗ ಪೂರ್ಣ ತ್ಯಾಗ, ಬಹಿರ್ಮುಖ ವೃತ್ತಿ ಎಲ್ಲ ಬಂದಾದಾಗ ಅದ್ರ ಬಗ್ಗೆ ಇವೆಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಇದನ್ನ ನಿಂದಾಕೈತಿ ನೋಡಿ. ಎಲ್ಲವೂ ನನ್ನ ಸ್ವರೂಪ ಅನ್ನೋದು ನಿನಗೆ ಅವಾಗ ಅನುಭವ ಬರ್ತದೆ, ಅವಾಗ ಜ್ಞಾನೋದಯ ಆಕೈತಿ ನಿನಗೆ. ಇದಿಷ್ಟ ನಂದ ಅಂದೆ ಅಂದ್ರೆ ಮತ್ತೆ ಅಜ್ಞಾನದಾಗ ನೀ ಬೀಳ್ತೀವಿ. ಎಲ್ಲ ನಂದನ್ನ ಇಲ್ಲ, ಯಾವುದು ನಂದ ಅಲ್ಲ. ಎರಡು ಆಪ್ಷನ್ ಅದಾವ ನಿನಗೆ. ಏನ್ ತೀರಾ ತೀರಾ ಎಲ್ಲವೂ ನಿನ್ನದು ಅಂತ. ನನ್ನದನ್ನೋದು ಏನೂ ಇಲ್ಲ, ಎಲ್ಲವೂ ನಿನ್ನದು. ಕೈ ಬಿಡದ ನಾನು ನನ್ನದು ಅನ್ನೋದನ್ನೆಲ್ಲ ಕೈ ಬಿಟ್ಟು ನೀ ಆರಾಮ್ ನಿನ್ನದಾಕೈತಿ, ಎಲ್ಲ ನಿಂದ ಮಾಡ್ಕೋತಿ ಅಂತ ತ್ಯಾಗ ಮಾಡಿದೆ ಅಂದ್ರೆ. ಇದಕ್ಕೆ ಅಧಿಕಾರಿ ನೀನ ಹಾಕಿ, ಎಲ್ಲ ಇದಕ್ಕೆ ಮಾಲಕನ ನೀನು. ನೀನ ಈಶ್ವರ, ನೀನ ದೇವರಾಗಿ ಬಿಡ್ತಿ. ಎಲ್ಲ ತ್ಯಾಗ ಮಾಡಿ ಅದು ನಂದಲ್ಲ, ಈ ತೋರ್ ಹಿಡುವುದು ಯಾವುದು ನಂದಲ್ಲ, ಇದಕ್ಕೆಲ್ಲ ಸಾಕ್ಷಿಯಾಗಿದ್ದೀರು ನಾನು, ಅರು ನಾನು. ಈ ಅನುಭವ ನಿನಗಾಕೈತಿ. ನಂದ ಇದು, ನಾನಾ ದೇವರದೇನೆ ಅನ್ನೋ ಅನುಭವ ನಿನಗಾಕೈತಿ. ಪೂರ್ಣ ತ್ಯಾಗ ಅಂತಾರ ಅದಕ್ಕೆ. ಏನ್ ನನ್ನದನ್ನೋದು ಏನು ಉಳಿಬಾರ್ದು. ಏನ್ ಈ ಜಗತ್ತಿನಾಗ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ನನ್ನದು ಅಹಂಕಾರ ಏನ ಪೂರ್ಣ ಅಹಂಕಾರ ತ್ಯಾಗಕ್ಕ. ಅದಕ್ಕೆ ಸನ್ಯಾಸ ಅಂತಾರ. ಏನು ಸನ್ಯಾಸ ಅಂದ್ರೆ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ ಅಲ್ಲದನ್ನ, ಅದನ್ನ ಕೈ ಬಿಡುದ ಸನ್ಯಾಸ. ನೀ ಹಿಡ್ಕೊಂಡು ಕುಂತಿ ಈ ದೇಹ ನಾನು, ಇಂದ್ರಿಯಗಳ ನಾನು, ಮನಸ್ಸು ಇವೆಲ್ಲ ನಾನು ನನ್ನದು ಅಂತ ಅಲ್ಲದನ್ನ ನೀನಂತೀಯಲ್ಲೋ, ಅದು ಯಾವುದು ನೀನಲ್ಲ. ಇದರಿಂದ ನಿನಗೆ ದುಃಖ ಆಗೈತಿ, ಅಹಂಕಾರ ಬಂದ್ಬಿಟ್ಟದ ನಿನಗೆ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಖಾತ್ರಿ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗಿ ಲಾಭವನ್ನು ಮಾಡ್ಕೊ. ಮೊದಲು ಎಲ್ಲಾ ಕೆಲಸ ಬಿಟ್ಟು ಮೊದಲು ಮಾಡ್ಕೋಬೇಕು. ನಿನ್ನ ನಿಜವನ್ನು ನೀ ತಿಳ್ಕೋದು. ಅದಕ್ಕಾಗಿ ಬಂದದ್ದು ಇದು ಮನುಷ್ಯನ ಜನ್ಮ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳಿಯೋದ್ರೊಳಗ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದ್ರಾಗಲ್ಲ. ಒಂದನ್ನು ನೋಡಿ ಒಂದು ಅದನ್ನ ಮಾಡೋದು. ಮಹಾತ್ಮರಾದವರೆಲ್ಲ ಈ ಜಗತ್ತಿನ ಕಡೆ ಎಲ್ಲ ಕೊಟ್ರನ್ನ ಏನಾರು ಹೊಂದ್ಬೇಕನ್ನೋ ಪ್ರಯತ್ನ ಮಾಡ್ಯಾರ. ನಾವು ಏನು ಗಳಿಸಿದ್ರೆ ಅವ್ರ ಜಗತ್ತಿನಾಗ ಏನೂ ಲಾಭ ಇಲ್ಲ ಅನ್ನೋದು ಕಂಡು ಹಿಡಿದ್ರು ಅವ್ರು. ಇದ್ರೊಳಗೆ ಏನ್ ಮಾಡಿದ್ರು ಲಾಭ ಇಲ್ಲ. ಮನುಷ್ಯನ ಜನ್ಮದ ಲಾಭ ಎದರೊಳಗೆ ನಿಜವನ್ನ ತಿಳ್ಕೋದು, ನಾವು ಯಾರಿದ್ದೇವೋ ಅಂತ ಜ್ಞಾನವನ್ನು ನಾವು ಮಾಡ್ಕೋಬೇಕು. ಪ್ರತಿಯೊಬ್ಬರು ಅದನ್ನ ಮಾಡ್ಕೋಬೇಕು. ಅದೊಂದು ಭಾಗ್ಯ ಬೇಕಲ್ಲ, ಅಂತ ಒಂದು ಪುಣ್ಯ ಇದ್ರೆ ಬರ್ತೈತಿ. ಇದ್ರ ಕಡೆ ಒಲವು ಆಕೈತಿ, ನಮಗೆ ಇದು ತಿಳಿತೈತಿ.
ಇಲ್ಲ ಅಂದ್ರೆ ತಿಳಿದಿನ ಇಲ್ಲ, ಇಲ್ಲೇ ಬಂದು ಕುಂತೈತಿ ಅಂದ್ರೂ ತಿಳಿದಿಲ್ಲ ಇದು. ಮತ್ತು ಬಾಳೆದ ಹೆಸನ ನಡಿಯಿಂದ ಹೊತ್ತಕೈತಿ ಎದ್ದದ್ದ ಹೋಗೈತಿ ಹಂಗ, ಹೌದಿಲ್ಲ? ಎದ್ದು ನಾಯಿ ಚೆಂಡ ಜಾಡಿಸಿ ಹೋಗ್ತಾವಲ್ಲ ಚಟ ಚಟ, ಏನು ಹಿಡ್ಕೊಳ್ಳಲಿ ಬ್ಯಾಡ ಸರಿ ನಮಗೆ ಅಂತ ಹೋಗಿ ಬಿಡ್ತೈತಿ, ಅದು ಓಡಿ ಹೋಗ್ತಾವ. ಹಂಗ ನಾಯಿ ಚೆಂದ ಜಾಡಿಸಿದಂಗೆ ಜಾಡಿಸಿ ಹೋಗಿ ಬಿಡುದು, ನಮಗೆ ಬೇಕಾಗಿಲ್ಪ ಇದು. ನಮ್ಗೆ ಹೆಸನ ಬೇರೆ ಐತಿ, ಬಾಳೆ ಮಾಡ್ಬೇಕು ಅನ್ನೋದು ಏನು ತಿಳಿಬೇಕು, ಇದು ಉಳಿಬೇಕಲ್ಲ ಹೊಳಿಬೇಕಲ್ಲ ಇದು ಒಳಗ. ಇದಕ್ಕೆ ಪ್ರಯತ್ನ ಮಾಡಿರಾಕೈತಿ, ಯಾವಾಗಲೂ ಸಂಘ ಮಾಡು, ತಿಳಿಲಿ ತಿಳಿದೇ ಇರ್ಲಿ ಇದ್ರೊಳಗ ಕಾಲು ಕಡಿ. ಇಲ್ಲೇ ಉಳ್ಳ್ಯಾಡ, ಎದ್ರು ಬಿದ್ರು ಇದ್ರಾಗ ಹೋಗ್ಲಿ ನನ್ನ ಪ್ರಾಣ ಅನ್ನೋ ಅವ್ನ ಕೆಲಸ ನೋಡಿ. ನೀ ಅಲ್ಲಿ ಹೆಣಿಕೆ ಹಾಕಿನಿ ಇಲ್ಲಿ ಹೆಣಿಕೆ ಹಾಕಿನಿ ಅಂದ್ರೆ ಅಲ್ಲಿ ಸಂಸ್ಕಾರ ನಿನಗಾಕೈತಿ. ಎಂಥ ಸಂಘ ಮಾಡ್ತಿ ಹಂಗ ಸಂಸ್ಕಾರ ನಿಂತ ಇರಕೈತಿ. ಅಂತ ಉತ್ತಮರ ಸಂಘ ಬೇಕಲ್ಲ. ಮಹಾತ್ಮರ ಇದ್ದ ಸ್ಥಾನ ಅದ ಪುಣ್ಯಕ್ಷೇತ್ರ ಅಂತ. ಅದ ನಿಂದುದೇ ವಾರಣಾಸಿ, ಅವ ಎಲ್ಲಿ ನಿಂದಿರ್ತಾನ ಅದ ಕಾಶಿ ಕ್ಷೇತ್ರ ಆಗುತ್ತೆ, ಪುಣ್ಯಕ್ಷೇತ್ರ. ನಿಂದುದೇ ಬಂದು ನಿಂದರೆ ಎಲ್ಲ ಪುಣ್ಯಕ್ಷೇತ್ರವೆನಿಸುವುದು, ಹೌದಿಲ್ಲ? ಅವರು ಅವಲಂಬನೆ ಮಾಡಿದವರು ಎಲ್ಲರೂ ಧನ್ಯರು, ಅವ್ರ ಬಂಧುಗಳು ಎಲ್ಲ ಕುಲಕೋಟಿ ಪಾವನಾಗಬೇಕು. ಏನ್ ಯೋಗದ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ನಿನ್ನ ಜನ್ಮ ಪಾವನ ಆಗೋಕೈತಿ. ಬರೇ ಭೋಗದ ಸಂಸ್ಕಾರದಾಗ ಬರೇ ಅದನ್ನ ವಿಷಯ ಭೋಗ ಮಾಡೋದ್ರಾಗ ಕಾಲ ಕಳೆದ ಏನ್ ಸಂಗ್ರಹ ಮಾಡ್ಕೊಳಕತ್ತೀರಿ ನೋಡ್ಕೊ. ನೀವು ಗಳಿಸಿದ್ದು ನಿಮ್ಗೆ ಏನಾದ್ರು ಉಪಯೋಗ ಬರ್ತಾವ? ವಿಷಯ ಸಂಗ್ರಹ ಸುಖ ಕೊಡ್ತೈತೆ, ದುಃಖನ ಕೊಡೋದು. ತೊರೆಯವನ್ನ ಅಂತ ಹೇಳ್ಯಾರಿಲ್ಲ, ಯಾವ್ದು ನಿರಂತರ ನಮ್ಗೆ ದುಃಖ ಕೊಡ್ತೈತಿ ಅದ್ರ ಸಂಗ್ರಹ ಮಾಡಕ್ ಹೋಗ್ಬೇಡ. ಕಾಯಂ ಸುಖ ಕೊಡೋದು ಯಾವ್ದೈತಿ ಅದ ಜ್ಞಾನ, ಆತ್ಮಜ್ಞಾನ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಇದನ್ನು ಮಾಡ್ಕೋಬೇಕಾಗಿತ್ತು ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಅಜ್ಞಾನವನ್ನು ಕಳ್ಕೊಂಡು ಸುಜ್ಞಾನ ಸ್ಥಿತಿಯನ್ನು ಹೊಂದೋದು. ನಮ್ಮ ಬಗ್ಗೆ ಇದು ತಪ್ಪು ತಿಳುವಳಿಕೆ ಐತಲ್ಲ, ನಾವಲ್ಲದನ್ನ ನಾವಂತ ತಿಳ್ಕೊಂಡು ತಿರ್ಗಾಕಿರ್ತೀವಿ ಜನ್ಮ ಜನ್ಮಾಂತರ. ನಾವಲ್ಲದನ್ನೆಲ್ಲ ಕೈ ಬಿಟ್ಟು ನಾವು ಯಾರಿದ್ದೋ ಅಂತ ಅಜ್ಞಾನವನ್ನು ನಾವು ಮಾಡ್ಕೊಂಡಾಗ ಇದು ತಿರುಗುದು ತಪ್ಪತಿ. ಹುಟ್ಟು ಸಾವುಗಳಿಂದ ನಮಗೆ ಬಿಡುಗಡೆ ಆಕೈತಿ. ಮೊದಲ ಆ ಕೆಲಸ ಮಾಡ್ಕೋರಿ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಎಚ್ಚರಿಕೆ ಕೊಟ್ಕೊಂತ ಮುಂದಾರ ಮಹಾತ್ಮರು. ಏನ್ ಹಂಗ ಚಂದ ಕೇಳಿಲ್ಲ ಅವರು, ಯಾರೇ ಅವ್ರಿಗೇನು ಉದ್ಯೋಗ ಇದು ಇಲ್ಲ, ಬರೀ ಅದನ್ನ ಮಾಡ್ಕೊಂತ ಕುಂಡ್ರ ಯಾಕ್ರಿ? ಎದಕ್ಕೆ ಉಪಯೋಗ ಬರ್ತೈತಿ? ಎಲ್ಲಾ ಜೀವಿಗಳಿಗೂ ಉಪಯೋಗ ಬರುವಂತಹದ್ದು, ತಮಗೂ ಉಪಯೋಗ ಜಗತ್ತಿಗೂ ಉಪಯೋಗ ಬರುವಂತಹದ್ದನ್ನು ಮಾಡ್ಕೊಂಡ್ರಿಲ್ಲ ಅವ್ರು. ನಿನಗೂ ಕಲ್ಯಾಣ ಜಗತ್ತಿಗೂ ಕಲ್ಯಾಣ, ಇದನ್ನು ಮಾಡ್ಕೊಂಡ್ರಿ. ನೀ ಏನಾದ್ರೂ ಬೆನ್ನ ಹತ್ತಿಯಲ್ಲ, ನಿನಗೂ ಕಲ್ಯಾಣ ಇಲ್ಲ ಜಗತ್ತಿಗೂ ಕಲ್ಯಾಣ. ಅದರಿಂದ ಬೆನ್ನ ಹತ್ತವ್ರು ಯಾರು ಸುಖ ಹೊಂದ್ಯಾರ? ಬರೀ ಅದ ಹೆಸನ ಬಾಳೆ ಸುದ್ದಿಯಾಗ ಕಾಲ ಕಳೆದ ಸತ್ವ ಕೆಲಸದಿಂದ ಎದಕ್ಕೆ ಬಂತ? ಕಿವಿಗೆರ ಬೀಳ್ತಾವನ ಈ ವಿಚಾರಗಳೇ ನಿನಗೆ? ಅದು ಒಂದು ಬೇಕಲ್ಲ ಭಾಗ್ಯ. ದಿನಾನಿತ್ಯ ಕಿವಿಗೆರ ಬೀಳ್ತಾವಲ್ಲಪ್ಪ, ಅಷ್ಟೊತ್ತರ ನಮಗೆ ಅದು ಹಿತ ಅನಿಸ್ತತಿ. ಅದೊಂದು ಬೇಕಲ್ಲ. ಅದು ಹಿಂದಿನ ಜನ್ಮದ ಪುಣ್ಯ ಬೇಕು. ಅದಕ್ಕೆ ಪುಣ್ಯವನ್ನು ಮಾಡುವುದು, ಒಳ್ಳೆಯದನ್ನು ಮಾಡುವುದು. ಪುಣ್ಯವಿಲ್ಲದವ್ರಿಗೆ ಎಂತೂ ದೊರಕುವುದು ಅಂತ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಪ್ಪ, ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅಂತ ಮೊದಲಿಗೆ ಅದನ್ನ ಹೇಳ್ಯಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕುತಿ ಅಂತದಲ್ಲ. ಏನು ಹೇಳ್ಯಾರ ಅಂದ್ರೆ ಪುಣ್ಯವನ್ನು ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿಪ್ಪ, ನೀನು ಕೆಡಕ್ ಮಾಡಕ್ ಹೋಗ್ಬೇಡ, ಪಾಪ ಮಾಡಕ್ ಹೋಗ್ಬೇಡ, ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಅಲ್ಲದಿರು. ಇನ್ನೊಬ್ಬ ದುರಿತ ಕರ್ಮ ಅಂದ್ರೆ ಪಾಪ ಕರ್ಮವನ್ನು ಮಾಡಕ್ ಹೋಗ್ಬೇಡ, ಇನ್ನೊಬ್ಬರು ತೊಂದರೆ ಕೊಡಕ್ ಹೋಗ್ಬೇಡ. ಹಂಗ ಬದುಕು ಅಂದ್ರೆ ನಿನ್ನ ಬದುಕಿಗೆ ಸಾರ್ಥಕತೆ ಬರ್ತದೆ. ವಿಷಯದ ಆಶಾ ಸಂಬಂಧ ಇನ್ನೊಬ್ಬರು ಪೀಡಾ ಕೊಟ್ಟ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅದರ ಫಲ ಉಣ್ಣಾಕ ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ನೀನು ಏನಾರ ಮಾಡಿದೆ ಅಂದ್ರೆ ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟಿತ್ತಿಲ್ಲೋ ನಿನಗೆ? ಇದನ್ನ ಮಾಡ್ಬೇಕು, ಎದನ್ನ ಮಾಡ್ಬೇಕು, ಎದನ್ನ ಮಾಡಬಾರ್ದು ಅನ್ನೋದು. ಮತ್ತು ಹೇಳ ಮತ್ತು ಮಾಡಬಾರದು ಮಾಡಿದೆ ಅಂದ್ರೆ ಅದು ಆಗಬಾರದು ಹಾಕೊಂಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಪುಣ್ಯವನ್ನೇ ಮಾಡು. ಒಳ್ಳೇದನ್ನ ಮಾಡಿದವ ನೀನು ಒಳ್ಳೇದನ್ನ ಆಕೈತಿ. ಒಳ್ಳೇದು ಮಾಡಂದಾರ ಇಲ್ಲೋ ನೀನು? ಒಳಿತು ಮಾಡು ಮನುಜ. ಮನುಷ್ಯನ ಜನ್ಮಕ್ಕೆ ಬಂದಾಗ ದಾಖಲಾತಿ ಆಕೈತಿ. ನೀ ಏನ್ ಮಾಡ್ತಿ ಅದೆಲ್ಲ ದಾಖಲಾತಿ ಡಿಪಾಸಿಟ್ ಆಗಿಬಿಡ್ತೈತ. ಒಳ್ಳೇದನ್ನ ಮಾಡು. ಒಳ್ಳೇದನ್ನ ನಾವು ಮಾಡ್ಬೇಕಂದ್ರ ವಿಷಯದ ಆಶೆ ಕಡಿಮೆ ಆದಂಗ ಬರ್ತೈತಿ. ಅದು ವಿಷಯದ ಆಶೆ ಇತ್ತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ ಇಲ್ಲಿ ನಾವು ಎಲ್ಲಿ ಕೊಡುನಪ್ಪ, ಎಷ್ಟೊಂದು ಕೊಡು ನಿಮ್ಗೆ ಇದಿಲ್ಲ, ನಮಗ್ ಬೇಕಲ್ಲ. ತನ್ನ ಸ್ವಾರ್ಥ ಇತ್ತಂದ್ರೆ ಒಳ್ಳೇದ್ ಮಾಡಕ್ ಹಚ್ಚೋದಿಲ್ಲ. ಅದು ಎಲ್ಲಿಂದ ಕೊಡು ನಾವು ನಿಮ್ಗೆ? ನನಗ ಇಲ್ಲ ನಿನ್ಗೇಲಿ ಕೊಡ್ಲಿ ಹೋಗುವಂತ. ಇನ್ನೊಬ್ಬರಿಗೆ ಹಿತ ಮಾಡಿದಷ್ಟು ನಿನಗೆ ಹಿತ ಅದ ನೋಡಿ. ಮಹಾತ್ಮರ ಜೀವನ ನೋಡ್ಕೊಂತ ಬಂದ ನಮಗೆ ಏನು ಇರ್ಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿ.
ಜನ್ಮ ಜನ್ಮಾಂತರ ಇದ ತಪಸ್ಸು. ಇನ್ನೊಬ್ಬರಿಗೆ ಹಿತ ಮಾಡೋದ ತಪಸ್ಸು, ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ್ನ ಅದ ಪಾಪ. ಇದನ್ನ ಡಿಪಾಸಿಟ್ ಮಾಡ್ಕೊನಿ, ಪುಣ್ಯದ ಡಿಪಾಸಿಟ್ ಮಾಡ್ಕೊಂಡಾಗ ದಾರಿ ಸಿಗ್ತದೆ. ಪುಣ್ಯದ ಬಂಡವಾಳ ಬೇಕದಕ್ಕೆ. ಇದನ್ನ ತಿಳ್ಕೊಬೇಕಪ್ಪ, ಇದು ಉಳಿಬೇಕಾತಂದ್ರೆ ಪುಣ್ಯ ಇದ್ರ ಉಳಿತೈತಿ. ಅದ್ರ ಅಭ್ಯಾಸ ತೊಡಬೇಕಾದ್ರೆ ಅದನ್ನ ಲಾಭ ತಗೋಬೇಕಾದ್ರೆ ಅದಾನ್ಯನಾಗಿ ಉಳಿಬೇಕಾದ್ರೆ ಹೆಚ್ಚಿನ ಪುಣ್ಯ ಬೇಕದು. ಅದಕ್ಕೆ ಪುಣ್ಯ ಸಂಗ್ರಹ ಮಾಡ್ಕೊ, ಉಪಕಾರ ಮಾಡಕ್ ಕಲಿ, ಹುಟ್ಟಿಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿಪ್ಪ ನೀವು. ಅದಕ್ಕೆ ಐತಿ ಏನು ಮಾಡ್ಕೊಳಕ ಮನುಷ್ಯನ ಜನ್ಮ. ಈ ಶರೀರ ಅದಕ್ಕೆ ಬಂದದ್ದು, ಪರೋಪಕಾರಾರ್ಥಮಿದಂ ಶರೀರಂ ಅಂದ. ಎದಕ್ಕೈತಿಪ್ಪ ಇದು ಶರೀರ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋ ಸಂಬಂಧ ಐತಿ, ಕೆಡಕ್ ಮಾಡೋ ಸಂಬಂಧ ಅಲ್ಲ. ಮಾಡಿ ಏನಾರ ಮಾಡಿದೆ ಅಂದ್ರೆ ಅದು ಬೆಣ್ಣ ಹತ್ತಿ ನಿನಗೆ ಕಾಡ್ಬೇಕು ನೋಡಿ, ಬಿಡುದನೇ ಇಲ್ಲ. ಅದನ್ನ ಏನ್ ಮಾಡಿರ್ತೀವಿ ಅದನ್ನ ಎಲ್ಲಿದ್ರು ಗಡಿಸ್ತೈತಿ. ಹುಡುಕ್ಯಾಡ್ಕೊಂಡು ನಿನ್ನ ಅಡ್ರೆಸ್ ಹುಡ್ಕೊಂಡು ಬರ್ತೈತಿ. ಈಗ ನಾವು ಉಣ್ಣಾಕತ್ತಿದ್ದ ಅದ ಹಿಂದೆ ಮಾಡಿದ್ದ ನಾವು ಉಣ್ಣಾಕ್ ಬಂದೀವಿ, ಈಗ ಮಾಡಿದ್ದ ಅದು ಮುಂದೆ ಬರ್ತೈತಿ. ಏ ಹಿಂಗ ಇದನ್ನ ಮಾಡ್ಕೊಂತ ಹೋಗ್ಬೇಕಂತೀವೋ, ನಿಜವನ್ನ ತಿಳ್ಕೊಂಡಿದ್ರಿಂದ ಪಾರಾಗ್ಬೇಕಂತೀವ ನೋಡ್ಕೊ. ಮೊದಲು ಈ ಜ್ಞಾನವನ್ನು ಮಾಡ್ಕೊ. ಬರೀ ಕರ್ಮಗಳಲ್ಲಿ ಸಿಕ್ಕೊಂಡು ಒದ್ದಾಡಕ್ ಹೋಗಬೇಡ. ನೀನು ಜನ್ಮ ಜನ್ಮಾಂತರ ತಿರ್ಕೊಂತ ಇರ್ತೈತಿ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕಂಗಿದ್ರೆ ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಮಾಡ್ಕೊಳಕ್ ಬರ್ತೈತಿ ಅವಕಾಶ. ಮರಳಿ ಬರದಂಗ, ಇನ್ನೊಮ್ಮೆ ಹುಟ್ಟಿ ಬರದಂಗ ಮಾಡ್ಕೊ ಇದನ್ನ. ಅಂದಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಹುಟ್ಟುದಂದ್ರೆ ಸಂಕಟ ಚಾಲು ಆಯ್ತು. ಯಾಕಂದ್ರೆ ಹುಟ್ಟಿನೋ ಯಪ್ಪ ನಾ ಇನ್ನು ಮತ್ತು ನಮ್ಲಿ ಉಣ್ಣಾಕನ. ಆ ಹುಟ್ಟಿಗೆ ಕಾರಣ ವಾಸನೆಗಳೇನದಾವಲ್ಲ, ಭೋಗ ವಾಸನೆಗಳು. ಅವು ಏನದಾವ ಮನಸ್ಸಿನಾಗ, ಅವು ಸುಪ್ತ ರೀತಿ ಒಳಗದಾವ. ಅವನು ಸಮೂಲವಾಗಿ ವಿಚಾರದಿಂದ, ಅವನು ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಿತ್ಯ ಕೇಳೋದ್ರಿಂದ ವಾಸನೆಗಳ ಕ್ಷೀಣಕ್ಕವು. ವಾಸನೆಗಳ ಕ್ಷೀಣ ಆದಾಗ ಇದರ ಜ್ಞಾನ ಮಾಡ್ಕೊಳಕ್ ನಿನಗೆ ಬರ್ತೈತಿ. ವಾಸನೆ ಉರಿಸದೆ ಅವಾಗ ಮನಸ್ಸು ಏಕಾಗ್ರಕೈತಿ, ಚಂಚಲಾಗುದಿಲ್ಲ ಮನಸ್ಸು. ಮನಸ್ಸು ಏಕಾಗ್ರ ಆದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾನೇ ಆನಂದ ಸ್ವರೂಪ ಇದ್ದೇನೆ, ಬ್ರಹ್ಮ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ಅನ್ನುವಂಥ ಅನುಭವ ನಿನಗೆ. ದಿನನಿತ್ಯ ನಾವು ಇದರ ಅಭ್ಯಾಸದಾಗ ಕೊಡಬೇಕು ನೋಡ್ರಿ. ಅಲ್ಲಿ ಯುಕ್ತಿಗಳು ಸಿಗ್ತಾವ. ಮಹಾತ್ಮರು ಹೆಂಗ ಅವನ ಕಳ್ಕೊಂಡ್ರಲ್ಲ ಭೋಗ ವಾಸನೆಗಳನ್ನ. ಅವೆಲ್ಲ ಅನಿತ್ಯದವ, ದುಃಖ ರೂಪ ಇದಾವ ಅನ್ನುವಂಥ ತಿಳುವಳಿಕೆ ಯಾವಾಗಲೂ ಅದನ್ನು ಮನನ ಮಾಡೋದ್ರಿಂದ ಇವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಇಲ್ಲಿ ತನಕ ಗಳಿಸಿದ ಏನು ಸುಖ ಕೊಟ್ಟು? ಎಲ್ಲ ದೇವ್ರು ಕೊಟ್ಟಾನ್ರಿ, ಸಮಾಧಾನನ ಇಲ್ಲ. ಯಾಕೆ? ಅವುಗಳಲ್ಲಿ ಇಲ್ಲ. ಅವಾಗ ಸುಖ ಕೊಡು ಗಳಿಸಲಿಲ್ಲ ನೀನು. ಸಾಮಾನ್ಯ ಸುಖ ಕೊಡು ಯಾವೂ ಅಲ್ಲವು. ಉಳ್ಳ ಗುಡ್ಡಕ್ಕಲ್ಲಿ ಹೊತ್ತಂಗ ಆತಲ್ರಿ. ಇದರಿಂದ ಇಲ್ಲ. ನ ಧನೇನ ನ ಪ್ರಜೆಯ ನ ಬಹುಸೃತತ್ವೇನ. ಬಹಳಷ್ಟು ಧನ ಕನಕಾದಿಗಳಿಂದನೂ ಇಲ್ಲ, ಮಕ್ಕಳು ಮರಿಯಿಂದನೂ ಇಲ್ಲ, ಉಣ್ಣು ತಿನ್ನೋದ್ರಿಂದ ಇಲ್ಲ, ಮಾನ ಮರ್ಯಾದೆ ಪಡಿಬೇಕನ್ನೋದು ಇಲ್ಲ, ಬಹಳ ಸಿದ್ಧಿ ಇದನ್ನು ಪಡೆಯೋದ್ರಿಂದನೂ ಇಲ್ಲ. ಹಂಗಾರೆ ಎಲ್ಲ ವ್ಯಾಪ್ತಿದು. ಮಾಡಿದ್ದೆಲ್ಲ ಹೊಳ್ಯಾಗ ಉಣಿಸಿ ಅಂತ ಹೋದ. ಹಂಗಾರೆ ಎದರಿಂದ ಐತಿ ಸುಖ? ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ಅದನ್ನು ಮಾಡ್ಕೊಳ್ಳೋದಿಲ್ಲ. ಅವನು ಬಿಟ್ಟು ಎಲ್ಲಾನು ಮಾಡ್ಯಾರ, ಅದನ್ನ ಒಂದನ್ನು ಬಿಟ್ಟು. ಯಾರು ಅದನ್ನು ತಿಳ್ಕೊಂಡಾರ ಅವ್ರು ಎಲ್ಲೋ ಒಬ್ರು ಕೋಟಿ ಕೋಟಿ ಜನಗಳಲ್ಲಿ. ಜ್ಞಾನಿ ತ್ರೈಲೋಕ್ಯ ದುರ್ಲಭ, ತನ್ನನ್ನ ತಾ ತಿಳಿದವ ಆತ್ಮಜ್ಞಾನಿ. ಜಗತ್ತಿನ ಜ್ಞಾನ ಮಾಡ್ಕೊಂಡವ್ರುಗಳು ಮಂದಿ ಅದಾರ. ತೋರಿಕೆ ವಸ್ತುಗಳ ಜ್ಞಾನ ಸಾಕಷ್ಟು ಐತಿ. ಅವು ಅಜ್ಞಾನಿಗಳು. ಎಂದೂ ಅದರಿಂದ ದುಃಖ ಹೋಗುವುದು. ನೀ ಯಾ ಶಾನೆತನ ಕಲ್ತರು ನಿನ್ನ ನೀ ತಿಳ್ಕೊಳ್ಳೋದ ಶಾನೆತನ. ಎಷ್ಟು ವಿದ್ಯೆಗಳದಾವಲ್ಲ, 14 ವಿದ್ಯೆಗಳು, 64 ಕಲೆಗಳು. ಅದು ಇವನು ಮೊದಲು ಮಾಡಿಕೊಂಡು ಎಷ್ಟೇ ಜ್ಞಾನ ಎಲ್ಲ ಹಿಂದಾಗೋದು ಮುಂದಾಗೋದು ಎಲ್ಲ ಹೇಳ್ತಾರೆ. ಅದು ಯಾವುದು ಜ್ಞಾನ ಅಲ್ಲ. ಇನ್ನೊಬ್ಬರ ಮನಸ್ಸಿನಿಂದ ಹೇಳೋದು ಅದು ಜ್ಞಾನ ಅಲ್ಲ. ಅವೆಲ್ಲ ನಿನ್ನ ದುಃಖದಿಂದ ಬಿಡುಗಡೆ ಮಾಡುವಂಥವಲ್ಲ. ಯಥಾರ್ಥ ನೀನ್ ಯಾರಿದ್ದಿ ಅನ್ನೋದನ್ನ ನೀ ತಿಳ್ಕೊಂಡಾಗ ಅವಾಗ ನಿನಗೆ ದುಃಖದಿಂದ ಬಿಡುಗಡೆ. ನಾನಾ ಆನಂದ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ಅನ್ನೋ ತಿಳುವಳಿಕೆ ನಿನಗೆ ಗಟ್ಟಿ ಆಗದ ಹೊರತು ನಿನ್ನ ದುಃಖದಿಂದ ನಿನಗೆ ಬಿಡುಗಡೆ ಇಲ್ಲ. ನೀ ಏನಿದ್ದೆ ಅದನ್ನ ಬಿಟ್ಟು ಅಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತೀವಿ. ನಿನ್ನ ಬಗ್ಗೆ ಗೊತ್ತಿಲ್ಲದಕ್ಕೆ ನೀನು ಅಲ್ಲದನ್ನ ನೀನು ತಿಳ್ಕೊಂಡು ಒದ್ದಾಡ್ಲಿಕ್ಕೆ. ಅದಕ್ಕೆ ನೀ ಯಾರಿದ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನೀನು ಅಲ್ಲದ ಎಲ್ಲ ಹೋಗ್ಬಿಡ್ತೈತಿ. ಅದಕ್ಕೆ ಮುಕ್ತಿ ಅಂತಾರೆ. ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಉಳ್ಕೋದಕ್ಕನ ಮುಕ್ತಿ ಅಂತಾರೆ. ನಾನು ಯಾರಿದ್ದೇನೋ ನನಗೆ ಖಾತ್ರಿ ಆದಾಗ ತಾನಲ್ಲದೆಲ್ಲ ಬಿಡಾಕ್ ಬರ್ತೈತಿ. ಅದಕ್ಕೆ ಸಮಾಧಿ ಒಂದೇ ಖಾತ್ರಿ ಮಾಡ್ಕೋ, ತುರ್ಯಾವಸ್ಥೆಯನ್ನು ಒಂದೇ ನೀನ್ ಯಾರಿದ್ದೇನೋ ಅಂತ ಅನುಭವ. ಸಮಾಧಿ ಜ್ಞಾನ ಸಂಜ್ಞಕಮ್ಮಂತೆ. ಯಾಕಂದ್ರೆ ಸಮಾಧಿ ಹೊಂದಿದಾಗ ನೀನ್ ಯಾರಿದ್ದೇನೋ ಅಂತ ಅರುವಕತಿ.
ಅಲ್ಲದ ಎಲ್ಲ ಭಾವನೆಗಳನ್ನು ಬಿಟ್ಟು ನಿನಗಿರಾಗ್ತದೆ. ಅದಕ್ಕೆ ಮುಕ್ತಿ ಸ್ಥಿತಿ ಅಂತಾರೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ. ಎಳ್ಳಷ್ಟು ನಿನ್ನ ಜನ್ಮದಾಗ ದುಃಖ ಬರುದಿಲ್ಲ ಅಂತಾಗಿಂದ ಯಾವಾಗಲೂ ಸುಖದಿಂದ ಇರ್ಲಿಕ್ಕೆ ಬರ್ತೈತಿ. ಇದಕ್ಕ ಮುಕ್ತಿ ಅಥವಾ ಮೋಕ್ಷ ಅಂತ ಕರೀತಾರೆ. ಅದನ್ನು ಹೊಂದುವುದನ್ನ ಮನುಷ್ಯ ಎಲ್ಲರ ಗುರಿ ಅದು. ದುಃಖದಿಂದ ಬಿಡುಗಡೆ ಆಗೋದು. ಬ್ಯಾಡಪ್ಪ ಇನ್ನು ಈ ದುಃಖದಾಗ ಸಿಕ್ಕೊಂಡು ಒದ್ದಾಡೋದು, ದುಃಖದಿಂದ ಬಿಡುಗಡೆ ಆಗುವಂತ ಪ್ರಯತ್ನ ಮಾಡೋದನ್ನ ಮೋಕ್ಷ. ಮೋಹ ಬಂಧನ ದುಃಖಕ್ಕೆ ಹಾಕಿ ಬಂಧನಕ್ಕೆ ಹಾಕೋದು. ಇದನ್ನ ಇಂದ್ರಿಯಗಳ ಮೋಹಕ್ಕೆ ಬಿದ್ದೆ ಅಂದ್ರೆ ಇದರಿಂದ ಬಿಡುಗಡೆ ಯಾವಾಗ ಮತ್ತು ಅದನ್ನ ಬೇಡ್ಕೋತೀನಿ, ಅದನ್ನ ಕೊಡೋ, ಇದನ್ನ ಮೋಹವನ್ನು ಉಂಟು ಮಾಡುವಂತಹದ್ದು ಬಂಧನಕ್ಕೆ ಹಾಕೋದು. ಬೇಡಿಕಿತ್ತಂದ್ರೆ ನಿನಗೆ ಬೇಡಿ ಬಿತ್ತಂತ. ಜಗತ್ತಿನಂದ ಏನಾರ ಬೇಕು ಅಂದ್ರೆ ಬೇಡಿ ಬಿತ್ತ ನಿನಗೆ ಬಂಧನ. ನಿನಗೆ ಅದ್ರ ಗುಲಾಮ ಆದಿನಿ. ಯಾವ್ದು ಬೇಕಂತಿ ಅದ್ರ ಗುಲಾಮ ನೀನು. ಹೌದಿಲ್ಲ? ಅದರ ಅಧೀನ ಹಾಕೊಂಡು ಕುಂತಿಯಲ್ಲ. ಜಗತ್ತಿನಾಗ ಯಾವ್ದಾರ ವಸ್ತು ಬೇಕಾ ವಸ್ತುವಿನ ಗುಲಾಮ. ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮ, ಗಂಡ ಬೇಕಂದ್ರೆ ಗಂಡನ ಗುಲಾಮ, ಮಕ್ಕಳು ಬೇಕಂದ್ರೆ ಮಕ್ಕಳು ಗುಲಾಮ. ಗುಲಾಮಗಿರಿ ಸಿಕ್ಕೊಂಡು ಒದ್ದಾಡ್ಬೇಕಂತೀವೋ, ಇದರಿಂದ ಪಾರ ಸ್ವತಂತ್ರ ಇರ್ಬೇಕಂತೀವೋ. ಸ್ವತಂತ್ರ ನೀನಾಗಿರ್ಬೇಕಂದ್ರೆ ಯಾವ್ದ್ರ ಗುಲಾಮನು ಆಗಕ್ ಹೋಗ. ಹೌದಿಲ್ಲ? ಬೇಡಿಕೆ ಏನದಾವಲ್ಲ ಎಲ್ಲ ಅದ ದುಃಖಕ್ಕೆ ಮೂಲಕ. ಬೇಡಿಕೆ ಇಲ್ಲದಂಗ ಆದ್ಕೂಲೆ ನೀನು ಮುಕ್ತಿ ಐತಿ, ನೀನು ಮುಕ್ತ ಐತಿ ಅನ್ನೋದು ಅನುಭವ ಬರ್ತೈತಿ. ಆರಾಮನ ಇರ್ತೀನಿ. ಇದನ್ನ ಬೇಡೇ ಇದ್ದ ಸಮಾಧಾನ ಕಳ್ಕೊಂಡಿಲ್ಲ ನೀನು. ಬೇಡಿ ಬೆತ್ತ ನಿನಗಂತ. ಇದರಿಂದ ಪರಾಗೋದು ಯಾವಾಗ? ನೀ ಬೇಡಿಕೆಯಿಂದ ಇಚ್ಛಾರಹಿತ ಆಗುದು ಯಾವಾಗ ನೀನು? ಅವಾಗ ನಿನಗೆ ಮುಕ್ತಿ. ಯಾವಾಗ ಇಚ್ಛೆಗಳ ನಾಶ ಆಗ್ತಾವ ಅದು ಇಲ್ಲದಿರುವುದೇ ನಿರ್ವಾಣವು. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು. ಇದನ್ನು ನಾಶಗೊಳಿಸುವುದು ದುಸ್ಸಾಧ್ಯವಾದರೆ ಈಗ ಮನುಷ್ಯನ ಜನರಾಗ ಅದನ್ನ ನಾಶ ಮಾಡ್ಕೊಳಕತ್ತೆ. ಎಲ್ಲ ಇಚ್ಛೆಗಳನ್ನ ಬಯಕೆಗಳನ್ನ ನಾಶ ಮಾಡ್ಕೊಳಕ್ ಬರ್ತೈತಿ ವಿಚಾರದಿಂದ. ಇಷ್ಟೆಲ್ಲ ಹೇಳಿ ಕೇಳಿ ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಂಥವನಿಗೆ ಗುರುಪದೇಶ ಶಾಸ್ತ್ರಗಳು ವ್ಯರ್ಥವಾಗಿ ಹೋಗುವ. ಏನ್ ಹೇಳಿ ಕೇಳಿ ಮತ್ತು ಇದ್ರ ಇಚ್ಛಾ ಮಾಡ್ತೇನೆ ನಿನ್ನ ದುರ್ದೈವ ಉಪಾಯ. ಹುಚ್ಚು ಕೋಡಿಯು ಮತ್ತೆ ಅದ್ರಾಗ ಸುಖ ಭಾವಿಸ ಹತ್ತಿತ್ತು. ಇಷ್ಟೆಲ್ಲ ಕೇಳಿ ಮತ್ತು ಹನಿಕೆ ಹಾಕಕ್ಕೆ ಅಲ್ಪ ಇದು ಯಾದಕ್ಕೆ ಹೋಗಿತ್ತನೋ ಅಲ್ಲಿ ಹೋಗಿ ಬಂದು ಏನು ಮಾಡ್ಲಿಲ್ಲ. ಮತ್ತು ಇದನ್ನ ಹನಿಕೆ ಹಾಕೈತಿ. ಬಾಳೆ ದಸನ್ ತಗೊಂತಿಪ್ಪ ಇದಕ್ಕೆ ಸಾಯಿ ಮುಂದಂತ. ಮತ್ತು ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು, ನನ್ನ ಇದು ಬಿಡವನೆಲ್ಲ. ಎಷ್ಟು ತುದಿ ಮೆಟ್ಟಿನಿಗೆ ಹೇಳ್ತಾನ. ಅತಿ ಮಮತೆ ಸಲ್ಲದು. ಹೌದಿಲ್ಲ? ಎದ್ರ ಮ್ಯಾಗೂ ಅತಿ ವ್ಯಾಮೋಹ ಇಟ್ಕೊಳಕ್ ಹೋಗ್ಬೇಡ. ಎಷ್ಟು ಪ್ರಾರಬ್ಧಕಾರ ಅಲ್ಲಿ ಇರ್ತೈತಿ ಅಷ್ಟೇ. ಮೊದಲು ನಿನ್ನ ಕೆಲಸ ಎದಕ್ಕೆ ಬಂದೇವಿ ನಾವು ಅನ್ನೋದು ತಿಳ್ಕೊನಿ. ನಿನ್ನ ಕೆಲಸದಾಗ ನೀ ತೊಡಗ. ಹೌದಿಲ್ಲ? ನಿನ್ನ ಅಭ್ಯಾಸ, ನಿನ್ನ ಯಾರಿದ್ದೇನೋ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿ ಇನ್ನೊಬ್ಬರಿಗೆ ತೊಂದರೆ ಕೊಡೋ ಪ್ರಸಂಗನ ಬರೋದು ನಿನಗೆ. ಎಷ್ಟೋ ಪಾಪ ಕೃತಿಗಳು ಕಡಿಮೆ ಆಕಾವ ನಿನಗೆ. ಇದನ್ನ ಬಿಟ್ಟುಕೊಟ್ಟು ವಿಷಯದ ಇದಕ್ಕೆ ಗಳಿಕೆ ಮಾಡಕ್ ಹೊಂಟೆ ಅಂದ್ರೆ ಅದಕ್ಕೆ ದೋಷ ಚಾಲುವಾದ ನೋಡಿ. ವಿಷಯ ಗಳಿಸ್ಬೇಕಾದ್ರೆ ಎಷ್ಟು ಪಾಪ ಕೃತಿಗಳನ್ನ ಮಾಡೀನಿ ಇದನ್ನ ಗಳಸಾಕ. ಏನಾಗ್ಯಾರ ನೋಡ್ಕೋ. ಅದ್ರ ಪರಿಣಾಮ ಆಗಿ ಎಂತೆಂಥವು ಹಾಳಾಗೋಗ್ಯಾವ. ಕ್ವಾಟಿ ಕೊತ್ತಳೆ ಕಟ್ಟಿ ಎಷ್ಟು ಮಂದಿ ಕೊಂದ ಗಟ್ಟಿರಲ್ಲ. ಕ್ವಾಟಿ ಕೊತ್ತಳೆ ಯುದ್ಧ ಮಾಡಿ ಎಷ್ಟು ಮಂದಿ ಪ್ರಾಣ ಹರಣ ಮಾಡಿದೀನಿ. ಯಾಕೆ ಎಷ್ಟು ಜೀವಿಗಳ ಹತ್ಯೆ ಮಾಡಿದಿಲ್ಲ ಕ್ವಾಟಿ ನಿರ್ಮಾಣ ಆಗ್ಬೇಕಾರ. ಎಷ್ಟು ಮಂದಿ ಕೊಂದಿರಿ ಅಲ್ವೋ ನೀವು. ಅದನ್ನ ನಿರ್ಮಾಣ ಮಾಡಿದಿ ಕ್ವಾಟಿ ಕಟ್ಟಿ. ಅದನ್ನ ಹೌದಿಲ್ಲ? ಎಲ್ಲ ಹಂಗೆ ಮಾಡ್ಯಾವ. ಒಂಟು ಮೂರಿಗೆ ದೇಶ ವಾಡೆ ತೋರ್ಸಾಕ್ತಿದ್ರ. ಅದನ್ನ ವಾಡೆ ಕಟ್ಬೇಕಾದ್ರೆ ಒಂದು ಕೂಸಿದ್ದ ತಾಯಿನ ಅದ್ರಾಗ ಇಟ್ಟು ಕಟ್ಟಿರಂತ ಪಾಪ. ಅದು ಅಲ್ಲೇ ಹೋಗಿ ಇನ್ನೂವರೆಗೂ ಅದು ಕಾಡಾಕತ್ತಿದ ಕೂಡಲೇ ಈಗ ಅದಕ್ಕೆ ದೇವರಾಗಿ ಅದನ್ನ ಒಂದು ಜಗಲಿ ಮ್ಯಾಗ ಇಟ್ಟಾರ. ಅದು ಕಾಡ್ತತಿ ಅಂತ ಬಿಟ್ಕೊಂಡದ್ದು ಅದಕ್ಕೆಲ್ಲ ತಂದು ಕೊಡ್ತಾವ. ಶೀರಿ ಕುಬಸ ಇನ್ನೊಂದು ತಂದು ಇರ್ತಿರ್ತಾವ. ತಾಯಿ ಮಗನ ಹಾಕಿ ಅದ್ರ ಕದಾಗ ಗೋಡಿ ಕಟ್ಟಿಬಿಟ್ರು ಅಂತ ಒಳಗೆ ಕ್ವಾಟಿನ ಕಟ್ಟಿಬಿಟ್ರು. ಅಂದಾಗ ನಿಂದಿರ್ತೈತಿ ಇದು ಅಂತೇಳಿ ಕರ್ಮಕಾಂಡ ಕಟ್ಟಿಬಿಟ್ಟಾವ. ಹಂಗ ಕ್ವಾಟಿ ಜೀವಂತ ತಾಯಿ ಮಗನು ಅವನು ಅವಕ್ಕೆ ಪಾಪ ಇಲ್ಲ ಅಂತೇಳಿ ಅವು ಇದಕ್ಕೆ ಬೇಡ್ಕೊಂತ ಬಂದದ್ವು. ಅವು ನಿನಗೆಲ್ಲ ಥರದಿಂದ ಕೊಡ್ತೇವೆ ಬಾ ಅಂತೇಳಿ ರಂಬೀಶ್ ಅವನು ಅಲ್ಲೇ ಕೂಸು ಎಲ್ಲ ಕೊಟ್ಟ ಅವ್ ತಿನ್ನಾಕ್ಬೇಕಾದಂಗೆ ತಿನ್ಸಾಕ್ ಕೊಟ್ಟ ಅಲ್ಲೇ ಇರಾಕಂತ ಅದನ್ನ ಕೊಟ್ಟ. ಹಿಂದಗಡೆ ರಾತ್ರಿ ಗೋಡಿ ಕಟ್ಟಿ ಮುಚ್ಚಿಬಿಟ್ರಂತ. ಅಲ್ಲೇ ಸತ್ ಹೋದವು. ಅವಲ್ಲೇ ಇದಾಗಿ ತಿರುಗಿ ಕಾಡ್ತಾವ ಇವು ಅಂತ ತಿಳ್ಕೊಂಡು ಅದ್ರದ್ದೊಂದು ಇದನ್ನ ಇಟ್ಟು ದೊಡ್ಡ ದೇವಿ ಇದೆ ಅಂತೇಳಿ ಅದನ್ನ ಪೂಜೆ ಮಾಡ್ತಾವ. ಮತ್ತೇನೈತೆ ಅದನ್ನ ಮಾರಿ ಅವು ಕಾಡಾಕೈತಿ ಬಿಡ್ತಾವು. ಮರಗು ಬಿಡ್ತೈತೆ ನೀನು.
ಆ ನೀನು ಕಟ್ಟಡ ಕಟ್ಬೇಕಾದ್ರೆ ಎಷ್ಟು ಮಂದಿಗೆ ಮರ್ಗಿಸಿ ಈಗ ಯಾಕ್ರಿ ರಾಜ ಹೋಗ್ಕಂದ್ರೆ ನೀ ಅದನ್ನ ಆ ಅದ್ರ ಪಾಪ ನೀನು ಬಿಡ್ತೈತೆ ನೀನು ಎಲ್ಲಿ ಹೋದ್ರು ಬಿಡೋದು ನೀನು ಹುಡುಕಿ ಆಡ್ಕೊಂಡು ಬರ್ತೈತಿ ನೀನು ಏನ್ ಆಮೇಲೆ ಹೆಂಗಾಗ್ಯಾವ ನೋಡ್ಕೋ ಅರಮನೆ ಇವೆಲ್ಲ ಮಾಡಿದವ್ರು ಏನಾಗ್ಯಾವ ನೋಡ್ಕೊ ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗ್ಬೇಡ ತೊರೆ ವಿಷಯವನ್ನು ತೊರೆದು ನಿರ್ವಿಷಯ ಪಾಪ ಕೃತಿಗಳು ಜರುಗ್ತಾವ ಅದರಿಂದ ಎಷ್ಟೆಷ್ಟು ವಿಷಯದ ವ್ಯಾಮೋಹ ಕಡಿಮೆ ಆಕೈತಿ ಅಷ್ಟಷ್ಟು ನಿನಗೆ ಇನ್ನೊಬ್ಬರಿಗೆ ಹಿತ ಆಕೈತಿ ನಿನಗೂ ಹಿತ ಇನ್ನೊಬ್ಬರಿಗೆ ಹಿತ ಮಾಡಾಕತ್ತೆ ವಿಷಯದ ಆಶಾ ಇತ್ತಂದ್ರೆ ನಿನಗೂ ಹಿತ ಇಲ್ಲ ಇನ್ನೊಬ್ಬರಿಗೆ ಹಿತ ಮಾಡಕ್ ಹಚ್ಚೋದು ನೀನು ಪಾಪ ಕೃತಿಗಳನ್ನು ಮಾಡಕ್ ಹಚ್ಚೋದು ಅದ ವಿಷಯದ ಆಶೆ ಅದನ್ನು ಮಾಡಬೇಡ ಮಾಡಿ ಪಾಪಕ್ಕೆ ಜಮಾ ಆಗಬೇಡ ಅಂತ ತೊರೆ ವಿಷಯವನ್ನು ವಿಷಯ ಸಂಗ್ರಹ ವಿಷಯ ಭೋಗದ ಆಶಯ ಏನೈತೆಲ್ಲ ಪಾಪ ಕೃತಿಗಳನ್ನು ಮಾಡಕ್ ಹಚ್ಚೋದನ ಅದು ಬೇಕಂದ್ರೆ ದುಃಖ ಚಲವಾತ ನಿನಗದು ಮೋಸ ಮಾಡ್ತೀವಿ ವಂಚನೆ ಮಾಡ್ತೀವಿ ಆಕೈತೆ ನೀನು ಪ್ರಾಮಾಣಿಕ ಮಾಡಕ್ ಆಕೈತಿನ ಸಂಗ್ರಹ ಎಂದು ಅದು ಪ್ರಾಮಾಣಿಕದಿಂದ ದುಡಿದದ್ದ ಸುಖ ಕೊಡೋದಿಲ್ಲ ನಿನಗೆ ಇನ್ನು ಮರಗಿಸಿದ್ದು ಮೋಸ ಮಾಡಿದ್ದು ಸುಖ ಕೊಡ್ತೈತೆ ನಿನಗೆ ಎಂದೂ ಜಯ ಆಗೋದು ನೀನು ಅಧರ್ಮ ಮಾರ್ಗದಿಂದ ಗಳಿಸಬೇಡ ಏನೋ ಧರ್ಮ ಮಾರ್ಗದಿಂದ ಇತ್ತಾಗ ಮಾಡಿದಾಗ ಈ ಕಡೆ ನಿನಗೆ ಅನುಕೂಲ ಆಕೈತಿಲ್ಲ ಪಾಪ ಕರ್ಮದಿಂದ ಅದನ್ನ ಮಾಡಿದ ಅಂದ್ರೆ ಇತ್ತಾಗ ನಿನಗೆ ಬರಕ್ ದಾರಿ ಸಿಗೋದು ನಿನಗೆ ಏನ್ ಅದಕ್ಕೆ ಧರ್ಮಕ್ಕನುಸಾರವಾಗಿ ನಿನ್ನ ಜೀವನ ಸಾಕ್ಷಿ ಅರ್ಥ ಮತ್ತು ಕಾಮಗಳ ವ್ಯವಹಾರ ಧರ್ಮಕ್ಕನುಸಾರವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಅದನ್ನ ಮಾಡಿ ಅದು ನಿನ್ನಾಗಿ ಹಿತ ಕೊಡ್ತೈತಿ ಅದನ್ನ ಮಾಡಿದೆ ಅಂದ್ರೆ ಆ ವಿಷಯದ ಆಶಾ ಸಂಬಂಧ ಅಧರ್ಮ ಮಾರ್ಗವನ್ನು ಹಿಡಿದಂದ್ರೆ ಅದ್ರ ಫಲ ಹೀನ ಜನ್ಮ ತಾಳ್ಬೇಕಾಗೈತಿ ನೋಡಿ ಪಾಪ ಕರ್ಮಕ್ಕನುಸಾರವಾಗಿ ವಿಷಯದ ಆಶಾ ಸಂಬಂಧ ಏನೆಲ್ಲ ಮಾಡಿ ಸತ್ಯ ಅಂದ್ರೆ ಅದ್ರ ಫಲ ಉಣ್ಣಾಕ ಜನ್ಮ ಜನ್ಮ ಅಂತ ತಿರುಗ್ಬಿಡ್ತೈತಿ ಯಾರು ಅದನ್ನ ಬಿಡು ತಗೊಳಕ್ ಬರೋದಿಲ್ಲ ನೀ ಮಾಡಿದ ಕರ್ಮ ಹೆಂಡ್ರ ಮಕ್ಕಳು ಸಂಬಂಧ ಮಾಡಿದ್ರೆ ಹೆಂಡ್ರ ಮಕ್ಳು ಯಾರು ಬರೋದಿಲ್ಲ ನಿನ್ಗೆ ತಗೊಳಕ ಯಾರು ಬರ್ತಾರ ನಾವು ಕೇಳ ನಾವು ವಾಲ್ಮೀಕಿಗೆ ವಾಲ್ಮೀಕಿ ಅಂದ್ರೆ ಹಿಂದಗಡೆ ಹೆಸರು ಬಂತ ಅವನ ಹೆಸರು ರತ್ನಾಕರ ಅಂತಿತ್ತು ಅವ್ ಮಂದಿ ಬಡಬಡದ ದಾರಿ ಹೋಗನು ಬಡಬಡದ ಅವನು ಅದನ್ನ ಮಣಿತನ ಸಾಗಿಸ್ತಿದ್ದವ ಹುಡುಗರ್ನ ಇದ್ದವ್ರನ್ನ ದಾರಿ ಹೋಗೋರು ಬಡ್ಕೊಂಡು ಕಸ್ಕೊಂಡು ಅವ್ರನ್ನ ಕಳಿಸ್ಬಿಡುದು ಇದ ದಂಧೆಯಾಗಿತ್ತ ಅವನು ನಾರದ ಮುನಿಗಳು ಬಂದ ಕೂಡಲೇ ಅವನು ಕಟ್ಟಿದ ಬಡದ ಏನಾರ ಐತೆ ಏನು ಸಿಗ್ಲಿಲ್ಲ ಅವಾಗ ಏನು ಎದರ ಸಂಬಂಧ ಮಾಡ್ತಿದ್ದ ನಮ್ಮ ಹೆಂಡ್ರು ಮಕ್ಕಳು ಜೀವನ ನಡಿಬೇಕಲ್ಲ ಹೌದಪ್ಪ ಈಗ ನೀವು ಮಾಡ್ತೀವಿ ನಾ ಮಾಡಿ ಹೆಂಡ್ರ ಮಕ್ಕಳು ಇದನ್ನ ಮಾಡಿದ ಕರ್ಮ ತಗೋತಾರನ ಅವರು ಅವ್ರು ತಗೋತಾರ ಕೇಳಿ ಬರೋಗಂಗ ತಡಿ ನೀ ಎಲ್ಲಾರು ಹಾದಿ ಅಂತೇಳಿ ಅವ್ನು ಕಟ್ಟಿ ಹೋಗ್ತಾನ ಹೋಗಿ ಕೇಳ್ತಾನ ನೀನೇ ನಾವ್ಯಾಕೆ ತಗೊಳಕ್ ಹೋಗುನು ನೀವ್ ಮಾಡಿದ್ನಿ ನಿಮ್ಮನೆ ಅವಾಗ ಅವಾಗ ಜ್ಞಾನೋದಯ ಆಗೈತಿ ರತ್ನಾಕರ ಅವ್ರು ಹಂಗಾರ ನಾ ಏನ್ ಮಾಡ್ಲಿ ಇದಕ್ಕೆ ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು ಆರಾಮಿನ ನೆನಪು ಮಾಡೋದು ಆರಾಮ ರಾಮ ರಾಮ ಅನ್ನೋ ಬದ್ಲೆ ಅವಾಗ ಅನ್ನಕ್ ಬರ್ತಿದ್ದಿಲ್ಲ ಅವಾಗ ಮರಾರ ಅನ್ನಕ್ ಬರ್ತಿದ್ದಿಲ್ಲ ಮರ ಅನ್ನ ಹಿಂಗೆಲ್ಲ ರೂಢಿ ಮಾಡಿ ಮಾಡಿ ಅವಾಗ ಅದ ರೂಢಿಯಾಗಿ ಹೊತ್ತು ಬೆಳಿತವ ಅದು ಹಿಂದಿನ ಜನ್ಮದ ಸಂಸ್ಕಾರ ಏನು ವಾಲ್ಮೀಕಿ ಆದ ಮುಂದಿರ್ತ ರಾಮಾಯಣ ಬರ್ದು ಹಿಂಗೆ ಬರ್ತಾರೆ ಇವರು ಅಡ್ವಾನ್ಸ್ ರಾಮಾಯಣ ಬರ್ದು ಹಿಂದಗಡೆ ರಾಮಾಯಣ ನಡೀತಾವ ಬರೋದಿಂದ ವಾಲ್ಮೀಕಿ ಬರದಿಂದ ಏನ್ ರಾಮಾಯಣ ಬರ್ದವ ವಾಲ್ಮೀಕಿ ಅದನ್ನ ಬರ್ದಂಗ ಅದ ಮುಂದೆ ಅವ್ರು ಅಂತವ್ರು ಹುಟ್ಟುತ್ತಾರೆ ಅವನು ಭವಿಷ್ಯದ ಆದ ಜ್ಞಾನದಾಗ ಹೊಳಿತದ ಅದನ್ನ ಬರ್ದಿಟ್ಟವ ಅವ್ರು ರಾಮಾಯಣ ಬರ್ದಿಟ್ಟಿಂದ ಇವ್ರು ರಾಮ ಹುಟ್ಟಿದ ಹಿಂಗೆಲ್ಲ ನಡೀತದ ಘಟನೆ ಏನ್ ಅಂತ ಪವರ್ ಅವಾಗ ಬಂತ ಎಂತವ ಆದಿ ಬಡಕ ನಾರದರ ದರ್ಶನದಿಂದ ಅವನು ಪರಿವರ್ತನ ಆದ ಹಾಗೆ ನಾವು ಬೇಕಾದಂತ ಪಾಪಿ ಇದೇವು ಅಂದ್ರೆ ಅಂತ ಮಹಾತ್ಮರ ದರ್ಶನದಿಂದ ಲಾಭ ಆಕೈತಿ ಅವ್ರು ಹೇಳಿದ ಮಾತಿನ ಮಾಡಿ ನಂಬಿಕ್ಬೇಕಲ್ಲ ಮತ್ತು ನಮ್ಮ ಚಾಳಿ ಬಿಡುದಿಲ್ಲ ನಾವು ಬೇಕಾದಂತ ಅನುಭವಗಳು ಬ್ರಹ್ಮನಿಷ್ಠರು ನಮಗೆ ಅದು ಮಾರ್ಗದರ್ಶನ ಮಾಡಿರು ನಮ್ಮ ಮೊದಲಿನ ಚಾಳಿನ ಅದಾವಲ್ಲ ಬಿಡಲಿಲ್ಲ ಅವನ್ನೆಲ್ಲ ಏನು ಗುಣಗಳು ವಿಷಯದ ಆಶಾ ಸಂಬಂಧ ಇನ್ನೊಬ್ಬರು ಪೀಡಾ ಕೊಡೋದು ಮೋಸ ಮಾಡೋದು ವಂಚನೆ ಮಾಡೋದು ಹೊಟ್ಟೆ ಕಿಚ್ಕೊಡೋದು ಇವನು ಬಿಡ್ಲಿಲ್ಲ ಮತ್ತೆ ಹೀನ ಸ್ಥಿತಿನ ಬರ್ತೈತಿ ನಿನಗೆ ಅದಕ್ಕೆ ಒಳ್ಳೆಯ ಗುಣಗಳನ್ನ ನೀ ಅಳವಡಿಸ್ಕೊಂಡೆ ಅಂದ್ರೆ ನಿನಗೆ ಒಳ್ಳೆ ಜನ್ಮ ಬರ್ತೈತಿ ಅದಕ್ಕೆ ಅಂತ ಒಂದು ಆಚರಣೆ ನಮಗೆ ಬೇಕು ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಂ ಇದರೊಳು ಸಾಧ್ಯಂ ಇನ್ನೊಬ್ಬರಿಗೆ ಹಿತ ಮಾಡೋದು ಒಳ್ಳೆ ಗುಣ ಈ ಒಳ್ಳೆ ಗುಣಗಳನ್ನು ಅಳವಡಿಸಿಕೊಂಡಾಗ ನಮಗಿದು ತೀತೈತಿ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಮೋಸ ಮಾಡೋದು ವಂಚನೆ ಮಾಡೋದು ಮಾಡಕ್ ಹೋಗ್ಬೇಡ ಯಾರಿಗೂ ಕೆಡಕ ಬಯಸಬೇಡ ಜೀವನದಾಗ ಮಾಡಿದೆ ಅಂದ್ರೆ ನಿನಗ ಕೆಡಕದು
ನೀವು ವಿಚಾರ ಇಲ್ಲೇ ಯಾರಿಗಾರ ಏನಾರ ಕೆಡಕ್ ಮಾಡಿದಾನ ದುಡಿಕಾರ ಅದು ನಿನಗ ಕೆಡಕ. ಅದಕ್ಕೆ ವಿಚಾರ ಮಾಡಿ ಹೆಚ್ಚಿಡು. ಯಾರಿಗೂ ನಮ್ಮಿಂದ ನೋವಾಗುವ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಹಂಗ ಬದುಕು ಅಂದಾಗ ಅದಕ್ಕೆ ತಪಸ್ಸು ಅಂತಾರ. ಎಲ್ಲಾರ ಅಡವ್ಯಾಗ ಹೋಗಿ ಮಾಡೋದಲ್ಲ ತಪಸ್ಸು, ಮನಸ್ಸಿನಾಗ ಇನ್ನೊಬ್ಬರಿಗೆ ಕೆಡಕಾಗದಂಗೆ ನಡ್ಕೋದ ತಪಸ್ಸು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಈ ಪೂಜಾ ಹೇಳಿನಿ. ಈ ಪೂಜಾ ಹೇಳಿದ್ರೆ ನಿನಗೆಲ್ಲ ಒದಗ್ತೈತಿ, ಬಂದು ನಿನಗೆಲ್ಲ ಅನುಕೂಲ ಆಗ್ತೈತಿ. ಅದನ್ನ ಬಿಟ್ಟ ಕಾರ್ಯ ಇನ್ನೊಬ್ರಿಗೆ ಪೀಡಾ ಕೊಡೋದು ಇದನ್ನ ಮಾಡಿದ ಅಂದ್ರೆ ಅವು ನೀನು ಕಾಡಾಕ್ ಚಲೋ ಅವು. ನೀವು ಮಾಡಿದ ಕರ್ಮನ ನೀನು ಕಾಡ್ತಾವು. ಯಾರು ನಿಮ್ಮನ್ನು ಕಾಡೋದಿಲ್ಲ, ಯಾವ ಗ್ರಹಗಳು ಕಾಡೋದಿಲ್ಲ, ಯಾವ ನಕ್ಷತ್ರಗಳು ಕಾಡೋದಿಲ್ಲ, ಯಾವ ಕೆಟ್ಟ ವೇಳೆ ಚಲೋ ವೇಳೆ ಅವು ಯಾವು ಕಾಡೋದಿಲ್ಲ. ವೇಳೆ ಯಾವಾಗಲೂ ಚಲೋನೇ ಇರ್ತೈತಿ. ನೀನು ಕರ್ಮಕ್ಕನುಸಾರವಾಗಿ ಅದು ಆಕೈತಿ. ಚಲೋ ಮುಹೂರ್ತ, ಚಲೋ ವೇಳೆ ಅಂತೀಯಲ್ಲ, ಅದು ವೇಳೆ ಏನು ನೀನು ಮಾಡಿದ ಕರ್ಮನ ಚಲೋ ಅದು ಪರಿಣಾಮ ಆಕೈತಿ ನಿನಗೆ. ನೀ ಹೀನ ಕರ್ಮಗಳನ್ನು ಮಾಡಿ ಚಲೋ ವೇಳೆ ಹುಡುಕಿ ಮಾಡಿರು ಅದು ಕೆಡಕಾಗೋದು ಬಿಡ್ತೈತೆ ನೀನಾಗ. ಚಲೋ ದಿನ ನೋಡೇ ಮಾಡಿರ್ತಾರೆ. ಯಾಕ್ರಿ ಎಲ್ಲರೂ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಚಲೋ ದಿನ ನೋಡೇ ಮಾಡಿದ್ರಿ ಎಲ್ಲ ಪಂಡಿತರು. ಮರನೇ ದಿನ ನಾವು ವನವಾಸಕ್ಕೆ ಯಾಕೆ ಹೋಗ್ತೇವೆ? ರಾಮ ಹೌದಿಲ್ಲ? ರಂಡಿ ಯಾಕೆ ಹಾಕಾವ? ಚಲೋ ದಿನ ನೋಡಿ ಮದ್ವಿ ಮಾಡಿರ್ತಿರಲ್ಲ. ಗಂಡರ ಸಾಯ್ತೈತಿ, ಹೆಂಡತಿಯರ ಸಾಯ್ತೈತಿ. ಹಿಂಗೆ ಯಾಕೆ ಹಾಕಾವ ಅಂದ್ರೆ ಚಲೋ ಮುಹೂರ್ತ ಮಾಡಿಲ್ಲ, ಮಾಡಿರ್ತೀಯಲ್ಲ. ಇದಕ್ಕೇನು ಕಾರಣ ಅಂದ್ರೆ ಕರ್ಮ. ಅದಕ್ಕೆ ಒಳ್ಳೇದನ್ನ ಮಾಡ, ಅದು ನಿನ್ನ ಕಾಪಾಡ್ತೈತಿ. ನಿನಗೆ ಒಳ್ಳೇದನ್ನು ಮಾಡಿದ ನಮ್ಗೆ ಎಂದೂ ಕೆಟ್ಟಾಗೋದಿಲ್ಲ, ಕೆಟ್ಟದನ್ನು ಮಾಡಿದ್ರೆ ಎಂದೂ ಒಳ್ಳೇದಾಗೋದಿಲ್ಲ. ಇಷ್ಟೆಲ್ಲ ಎಚ್ಚರಿಕೆ ಮಾಡಿದ್ರು ಮತ್ತೆ ಎಚ್ಚರ ಆಗ್ಲಿಲ್ಲ ಅಂದ್ರೆ ಅದು ಹಣೆ ಬರ ನಿಮ್ದು. ಮಹಾತ್ಮನ ಕಾಲಕ್ಕೆ ಮಾಡಬೇಡ್ರಿಪ್ಪ, ಒಳ್ಳೇದನ್ನು ಮಾಡ್ರಿ. ಒಳಿತು ಮಾಡು ಮನುಜ. ನೀನು ಇರುವ ಮಠ, ಮನುಷ್ಯನ ಶರೀರ ಇರುವ ಮಠ ಒಳ್ಳೇದನ್ನು ಮಾಡ್ಬೇಕು, ನಿನಗೆ ಹಿತ ಅದ. ನಮ್ಗೆ ಯಾವ್ದು ಬೇಡ ಅದನ್ನ ಇನ್ನೊಬ್ಬರಿಗೆ ಮಾಡಕ್ ಹೋಗ್ಬೇಡ. ನೀವು ನಮ್ಗೆ ಯಾವ್ದು ಒಳ್ಳೇದಲ್ಲವೋ ಇನ್ನೊಬ್ಬರಿಗೆ ಅದನ್ನ ಮಾಡದೇ ಇರೋದು ಒಳ್ಳೆ ಗುಣ. ಇದನ್ನ ಅಳವಡಿಸ್ಕೋ. ನೀವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇಷ್ಟರ ಮಾಡಕ್ಕಲ್ಲಿ ಅದು ದಾರಿ ಹಿಡಿಸ್ತೈತೆ. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ದು ನಮ್ಗ ಕೆಡಕಪ್ಪ, ಅದು ಮಾಡಕ್ ಹೋಗ್ಬೇಡ. ನಮ್ಗೆ ಯಾವ್ದು ಬೇಕೋ ಅದನ್ನ ಇನ್ನೊಬ್ಬರಿಗೆ ಅದನ್ನ ಮಾಡು. ನಿನಗೆ ಮಾನ ಮರ್ಯಾದೆ ಬೇಕಾಗಿತ್ತ ಅಂದ್ರೆ ಇನ್ನೊಬ್ಬರಿಗೆ ಅದನ್ನ ಕೊಡು. ಗೌರವದಿಂದ ಬದುಕಬೇಕಾದ್ರೆ ಇನ್ನೊಬ್ಬರನ್ನ ಗೌರವದಿಂದ ಕಾಣು. ಇನ್ನೊಬ್ಬರಿಗೆ ಗೌರವ ಕೊಟ್ರೆ ನಿನಗೆ ಅವ್ರು ಗೌರವ ಕೊಡ್ತಾರೆ. ನೀನೇ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಕೀಳದೆ ತಿನ್ನು, ಅವ್ರು ನಿನ್ನ ಕೀಳ್ತೈತಿ ನೋಡ್ತಾರೆ. ಕನ್ನಡ ಇದ್ದಂಗ ಜಗತ್ತಂದ್ರೆ ಕನ್ನಡ ಇದ್ದಂಗ. ನಾವು ಹೆಂಗ ಕನ್ನಡಿಯಾಗ ಮುಖ ನೋಡ್ಕೋತೀವಿ ಹಂಗ ಕಾಣಿಸ್ತೈತಿ. ಅದು ಮುಖ ಗಂಟ ಮಾಡಿ ನೋಡಿದಂದ್ರೆ ಮುಖ ಗಂಟೆ ಕಾಣ್ತೈತಿ. ನಕ್ಕುವಂತ ನೋಡಿದಂದ್ರೆ ಅದು ನಕ್ಕುವಂತ ಕಾಣ್ತೈತಿ. ಕಣ್ಣು ಕಿಸದೆ ಅಂದ್ರೆ ಅದು ಕಣ್ಣು ಕಿಸಿತೈತಿ. ಹೌದಿಲ್ಲ? ಕನ್ನಡ ಇದ್ದಂಗ ಜಗತ್ತು. ಕ್ರಿಯೆ ಪ್ರತಿಕ್ರಿಯೆ ಅಂತ ಇದು ಜಗದ ನಿಯಮ. ಹೆಂಗ ನಡ್ಕೋತಿ ಹೆಂಗ ಪಡ್ಕೋತಿ ನೋಡು. ನಿನಗೆ ಒಳ್ಳೇದು ಬೇಕಾಗಿತ್ತಂದ್ರೆ ಒಳ್ಳೆ ರೀತಿಯಿಂದ ನಡ್ಕೋ. ನೀನು ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅಂದ್ರೆ ನೀ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ ಹೋಗ್ಬೇಡ. ಈ ಪೂಜೆ ಹಿಡಿ. ನೀ ಮೊದಲು ಜೀವಿಗಳಿಗೆ ಸಂತೋಷಗೊಳಿಸುವಂಗೆ ನಡ್ಕೋ. ಯಾವುದೇ ರೀತಿಯಿಂದ ಈ ಎಲ್ಲಾ ಜೀವಿಗಳು ಕೂಡ ಸಂತೋಷದಿಂದ ಇರ್ಬೇಕನ್ನುವಂಗಿದ್ರೆ ಅಂತ ಒಂದು ಕೃತಿಗಳು ನಿನ್ನಿಂದ ಜರಗಬೇಕು. ಒಳ್ಳೆ ಕೃತಿಗಳು, ಒಳ್ಳೆ ಮಾತುಗಳು, ಒಳ್ಳೆ ಮನಸ್ಸಿನಾಗಿದ್ದಾಗ ಬರ್ತೈತೆ. ಅದು ಮನಸ್ಸಿನಾಗ ಒಳ್ಳೆ ಭಾವನೆಗಳು ನಿನ್ನಲ್ಲಿ ಬಂದ್ವು ಅಂದ್ರೆ ಒಳ್ಳೆ ಮಾತುಗಳು, ಒಳ್ಳೆ ಕೃತಿಗಳು ಬರ್ತವೆ. ಮೊದಲಿಗೆ ಮನಸ್ಸು ಕೆಟ್ಟ ಇನ್ನೊಬ್ಬರು ಎಲ್ಲ ಕೃತಿಗಳು ಎಲ್ಲ ಕೆಟ್ಟ ಹೋಗ್ತಾವ. ನಿಮ್ಮ ಅದಕ್ಕೆ ಮನಸ್ಸು ಶುದ್ಧ ಮನಸ್ಸು ಇರಬೇಕು ಅಂತ. ಒಳ್ಳೆ ಮನಸ್ಸಿನಿಂದ ನಿನ್ನ ಜೀವನ ಸಾಗಿಸಿದೆ ಅಂದ್ರೆ ಒಳ್ಳೆ ಕೃತಿಗಳು ನಿನ್ನಿಂದ ಜರುಗ್ತಾವ. ಅದರ ಫಲ ನಿನಗೆ ಒಳ್ಳೇದನ್ನಾಗ. ಅದಕ್ಕೆ ಕೆಟ್ಟ ವಿಚಾರಗಳು ಎಂದೆಲ್ಲ ತೆಗಬೇಕು. ಅಂತಹ ಸಂಘದಿಂದ ಉಂಟಾಕಾವ ಸಂಘ ದೋಷ. ಅದಕ್ಕೆ ಉತ್ತಮರ ಸಂಘ ಮಾಡು. ಉತ್ತಮರ ಸಂಘದಿಂದ ಒಳ್ಳೆ ನಿನ್ನ ಮನಸ್ಸು ತಯಾರಾಕೈತಿ, ಒಳ್ಳೆ ಕೃತಿಗಳು ಜರುಗ್ತಾವ. ಸಂಘ ದೋಷದಿಂದ ಇವೆಲ್ಲ ಆಗ್ಯಾವ ನಮ್ಗೆ. ಮೊದಲು ಯಾರು ಕೆಟ್ಟವ್ರು ಇಲ್ಲ. ಆ ಸಂಘದಿಂದ ದೋಷ ಐತೆ. ಅಂತ ಸಂಘದಾಗ ಬೆಳೆದದಕ್ಕೂ ಅಂತದ್ದು ಗುಣಗಳು ತಯಾರಾಕವು. ವಾತಾವರಣ. ಅದಕ್ಕೆ ಉತ್ತಮರ ಸಂಘ ಮಾಡು. ಶಾಂತರೊಡನಾಡು. ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವಂಥವ್ರ ಸಂಘ ಮಾಡು. ಮನಸ್ಸಿಗೆ ಸಮಾಧಾನ ಶಾಂತಿ ಬರಬೇಕಂತಂದ್ರೆ ಅಂತ ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ. ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಡುವಂತಹದ್ದು ಯಾವಾಗಲೂ ಉತ್ತಮರ ಸಂಘದಾಗಿರುವಂಥ. ಈ ವಿಷಯ ಬಡಕರ ಸಂಘದಾಗಿದ್ದರೆ ನಿನ್ನೂ ಅಂತ ತಯಾರಾಕೈತಿ. ಸಂಘದ ಪರಿಣಾಮ ಆಕೈತಿ. ನಾವು ಅಂಥವ್ರ ಸಂಘ ಮಾಡಿ ನಮ್ಗೆ ಈ ಸ್ಥಿತಿ ಬಂದೈತಿ. ನಮ್ಗೆ ಉತ್ತಮ ಸಂಘ ಮಾಡಿದ್ರೆ ಈ ಸ್ಥಿತಿ ಯಾಕೆ ಬರ್ತಿತ್ತು ನಮಗೆ? ವಿಷಯ ಬಡಕರ ಸಂಘ ಮಾಡಿ ನಾನು ಅದನ್ನು ಮಾಡ್ಬೇಕನ್ನೋ ಅಂಥ ವಾತಾವರಣ, ಅಂಥ ತಂದೆ ತಾಯಿಗಳು ಹೊಟ್ಟೆಯಾಗ ಹುಟ್ಟಿ ಬಾಳೆಗೆ ಬಡ್ಕೊಳ್ಳೋರು, ಅದನ್ನ ಹಚ್ಚವ್ರು. ಅದು
ನಿಜದ ದಾರಿ ತೋರ್ಸವ್ರು ಯಾರ್ದಾರ ನಿನಗೆ? ಯಾರು ನಿಮ್ಮಪ್ಪ ನಿಮ್ಮವ್ವ ತೋರ್ಸಿರ ನಿನಗೆ ಸುಖದ ದಾರಿ? ಬರೇ ಇದ ವಿಷಯದ ಅಜ್ಞಾನದೊಳಗಿನ ವ್ಯವಹಾರದಾಗ ತಿರ್ಗಾಕತ್ತವ್ರೆಲ್ಲ. ಎಲ್ಲೋ ಅಂತ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ ಬೇಕಲ್ಲ ನಮ್ಗೆ. ಅದು ಹಿಂದಿನ ಜನ್ಮದ ಪುಣ್ಯ ಇದ್ರೆ ದೊರೆತೈತಿ. ಅದಕ್ಕೆ ಅಂತ ಅವರ ಸಂಘ ಸಿಕ್ಕರು ಬಿಡಬಾರ್ದು. ಪ್ರಾಣ ಹೋಗ್ತೈತಿ ಅಂದ್ರು ಎತ್ತಾಗಿ ತೊತ್ತಾಗಿ ಹೆತ್ತಲದ ಮರವಾಗಿ ಮತ್ತೆ ಪಾದದ ಕೆರುವಾಗಿ ಅಂತಪ್ಪ ಗುರುವಿನ ಹತ್ತಲಿರಿಂದ ಸರ್ವಜ್ಞ ಅಂತ. ನಿನಗ ಆ ಸಂಸ್ಕಾರಕತೆ ಪೂರ್ಣಾದ ನಿನಗ ಅನುಭವ ಬರುವವರೆಗೂ ಸಂಘವನ್ನು ಬಿಡಬಾರದಂತ ಉತ್ತಮರ ಸಂಘ. ಏನೋ ಹಿಂದಿನ ಜನ್ಮ ಪುಣ್ಯ ಇದ್ರೆ ಅದು ಸಿಗ್ತೈತಿ ಸಂಘ. ಇಂತಹ ಸಂಘ ಸಿಗ್ಬೇಕಾದ್ರೆ ಪಾಪ ಅದರಿಂದನೇ ಇಂತಹ ಸಂಘ ಸಿಕ್ಕೈತಿ ನಮ್ಗೆ. ಆ ಸಂಘದ ಪರಿಣಾಮ ನಿನಗಾಕೈತಿ ಸಂಗತಿ ದೋಷ. ಬಹಳ ದಿನದ ಐತಿದೆ ಸಂಘ ಮಾಡಿ, ಸಂಘ ಮಾಡಿ ಬಹಳ ಸಂಸ್ಕಾರಗಳು ಜನ್ಮ ಜನ್ಮಾಂತರದ್ದು ಅದಾವು. ಅದಕ್ಕೆ ಒಮ್ಗಿಲೆ ಇದೆ ಹೇಳಿದ ಕೂಲೆ ಯಾಕೆ ಹೊಳಿವಲ್ಲ ನಮ್ಗೆ? ಹಿಂದಿನ ಜನ್ಮ ಸಂಸ್ಕಾರಗಳು ಅವು ಹೋಗುದಿಲ್ಲ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರ ವಿವೇಕಿಗೆ ಮುಖ್ಯತೆ. ಎಲ್ಲ ತಿಳಿದಾನಪ್ಪ ಹೇಳ್ತಾನೆ, ಎಲ್ಲ ಅರದು ಕುಡ್ದಾನಂದ್ರು ಅದು ಯಾಕೆ ಆಗೋದ? ಹಿಂದಿನ ಸಂಸ್ಕಾರ ಬಲ ಮತ್ತ ಅತ್ತಾಗ ಇಳಿಸ್ತದೆ. ಆ ಚಾಳಿ ಮೊದಲಿನ ಚಾಳಿ ಏನೈತಲ್ಲ ಮತ್ತು ಅದನ್ನ ಮಾಡಕ್ ಅದ್ರ ಅದೇನ್ ಹಾಕೊಂಡು ಕುಂತೈತಿ. ಅದಕ್ಕೆ ಸಂಸ್ಕಾರಗಳು ಹೊಡೆದು ಹಾಕ್ಬೇಕಾದ್ರೆ ಜ್ಞಾನವನ್ನ ನಿನ್ನ ನಿಜವನ್ನ ನೀವು ಮಾಡ್ಕೊಂಡಾಗ ಹೀನ ಸಂಸ್ಕಾರಗಳೆಲ್ಲ ಹೊಕ್ಕವು. ಎಷ್ಟೋ ಅಂತಹ ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ಹೊಕ್ಕವೆಲ್ಲ ಪಾಪಕೃತಿಗಳು. ಅಂಥವೆಲ್ಲ ಪಿರಿದಿಪ್ಪ ಪರಿಪಾಪ ಪರಿದುಪೋಪ ಕರ್ಪುರದ ಗಿರಿಯು ಬಂದಂತೆ ಸರ್ವಜ್ಞ. ಅಂಥ ಗುರುವಿನ ದರ್ಶನ ಮಾರ್ಗದರ್ಶನ ನಿನಗೆ ಸಿಕ್ಕರ, ಸಂಘ ಸಿಕ್ಕರ ಅನೇಕ ಜನ್ಮಗಳ ಪಾಪ ಎಲ್ಲ ಹೊಕ್ಕವು, ನಶಿಸಿ ಹೊಕ್ಕವು. ನೀನು ಅಂಥವರ ಸೇವೆ, ಅಂಥವ್ರ ಮಾರ್ಗದರ್ಶನ, ಅಂಥವ್ರ ಉಪದೇಶಗಳನ್ನ ಕೇಳೋದ್ರಿಂದ ಎಲ್ಲ ದೋಷಗಳ ನಿವಾರಣೆ ಆಗುವಂತ ಹೊಕ್ಕ. ಅವಾಗ ಅಂತಕ್ಕನ ಪರಿಶುದ್ಧಿ ಆಕತಿ. ಅವಾಗ ನಿನಗಿದು ಭೂಮಿಕಾ ತಯಾರಕೈತಿ ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ. ಅಂತಕ್ಕನ ಪರಿಶುದ್ಧಿ ಆದ ಕೂಡಲೇ ನೀ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಆಗಿಂದಾಗ ನಿನಗೆ ಅನುಭವ. ಅದಕ್ಕೆ ಅಂತಕ್ಕನ ಸ್ವಚ್ಛತೆಗಾಗಿ ನಾವು ಈ ಪ್ರಯತ್ನ ಮಾಡಬೇಕಾಗೈತಿ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಹಿಂಗದೇ ಮಾಡ್ಬೇಕು. ಇದನ್ನ ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಮಹಾತ್ಮರು ಹೇಳಿದಂತಹ ಮಾತುಗಳನ್ನ ಕೇಳು, ಅದನ್ನ ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ ಕಾಯಕ. ಈ ಕಾಯಕ ಮಾಡಿದಾಗ ನಮಗೆ ಕೈಲಾಸಕ್ಕೈತಿ. ಬರೀ ಹೊಟ್ಟೆ ತುಂಬ್ಕೊಳ್ಳೋ ಕಾಯಕ ಮಾಡೋದು ಪಶು ಪಕ್ಷಿಗಳು ಮಾಡ್ತಾವ. ಅದೇನ್ ಮಾಡೋದು ಆ ಕಾಯಕ? ನೆತ್ತಿ ತುಂಬ್ಕೊಳ್ಳೋ ಕಾಯಕ ಮಾಡ್ಬೇಕಿಲ್ಲ, ಬರೀ ಹೊಟ್ಟೆ ತುಂಬ್ಕೊಳ್ಳೋದು ಮಾಡಿದ್ವಿ. ನೆತ್ತಿ ತುಂಬ್ಕೊಳ್ಳೋದು ಮನಸ್ಸಿಗೆ ಸಮಾಧಾನ ಶಾಂತಿ ಆಗುವಂತ ವಿಚಾರಗಳು ಅದು ಮುಖ್ಯ. ಅದೇ ಶರೀರ ಭಾವ ಬರ್ದಂಗ ಯಾವಾಗಲೂ ಇದ ನೆನಪಿನಾಗಿದ್ದು ನೀ ಶರೀರದ ಅವಶ್ಯಕತೆ ಇಲ್ಲ. ನೀ ಆರಾಮಿರಾಕ ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿರಾಕ ಬರ್ತೈತಿ. ಮೊದಲಿಗೆ ಈ ಜಡಭಾವದಾಗಿದ್ದಾಗ ಅದನ್ನ ರಕ್ಷಣೆ ಮಾಡ್ಕೋ, ಶರೀರ ರಕ್ಷಣೆ ಮಾಡ್ಕೊಂಡು ಇದನ್ನ ತಿಳ್ಕೊ. ಅದಾಗ ನೀನು ಜಡಭಾವ ಆದಾಗ ಅದರ ಅವಶ್ಯಕತೆ ಬರೋದು. ನಿನಗೆ ಶರೀರ ಇಲ್ಲೂಲೇ ನಿನಗೆ ಇರಾಕ್ ಬರ್ತೈತಿ. ಆ ಸ್ಥಿತಿಯನ್ನು ಹೊಂದಿದ್ರಿಲ್ಲ ಅವರು. ಇದು ಶರೀರ ತೋರಿ ಅಡಗುದು ಅದು. ಎಲ್ಲಿ ಮಠ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಮಠ ಅಷ್ಟೇ ಅದರಿಂದ ಅದರ ಅವಶ್ಯಕತೆ ಇಲ್ಲ. ಅದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ನೀನು ಸುಖಿಗಳಾದವರೆಲ್ಲ ಅದನ್ನ ಮಾಡಿದ್ರಿಲ್ಲ. ಆ ಶರೀರ ಜೀವಂತ ಇದ್ದಾಗ ಇದನ್ನ ಮಾಡ್ಕೋಬೇಕು. ಶರೀರ ಹೋದ ಮ್ಯಾಗ ಮಾಡ್ಕೊಳಕ್ ಬರೋದು. ನೀವು ಪ್ರಜ್ಞೆ ಇದ್ದಾಗ, ಶರೀರ ಜೀವಂತ ಇದ್ದಾಗ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅಂತ ತಿಳ್ಕೊ. ಸತ್ತ ಮೇಲೆ ಎತ್ತಣದು ಮುಕ್ತಿ, ಸತ್ತು ಹೋಗದ ಮುನ್ನ ಇದನ್ನು ತಿಳ್ಕೊ. ಮೋಕ್ಷದ ಗೊತ್ತು ತಿಳಿ ಅಂದ ಸರ್ವಜ್ಞ. ಜೀವಂತಿದ್ದಾಗ ಇದನ್ನ ಹೊಂದಾಕ ಸಾಧ್ಯ ಐತಲ್ಲ. ಶರೀರ ಹೋದ ಮ್ಯಾಗ ಇದನ್ನ ಕಳ್ಕೊ. ಮತ್ತೆ ಯಾವ್ದಾರ ಜನ್ಮ ಮನುಷ್ಯನ ಜನ್ಮನ ಬರ್ತೈತೆ ಅನ್ನೋದು ಏನು ಭರವಸೆ ಐತೆ? ಅದಕ್ಕೆ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೊರಿಪ್ಪ. ಅಂತ ಒಂದು ಕರ್ಮಗಳನ್ನಾರ ಮಾಡ್ರಿ. ಇನ್ನೇಮ್ ಮನುಷ್ಯನ ಜನ್ಮಕ್ಕೆ ನಾವು ಬರುವಂಗಾರ ಮಾಡ್ಕೊರಿ. ಅಂತ ಕೃತಿಗಳನ್ನು ಒಳ್ಳೆಯದನ್ನ ಮಾಡ್ರಿ. ಅವು ಮಾಡಿದ ಕರ್ಮ ಮಾಡಿ ಹೀನ ಕೃತಿಗಳು ಮಾಡಿ ಹೀನ ಜನ್ಮಗಳು ಬರ್ತಾವ. ಅದಕ್ಕೆ ಅನುಗುಣವಾಗಿ ಅವಕ್ಕೆ ಒಳ್ಳೆಯ ಜನ್ಮ ಬರುವಂಗಾರ ಮಾಡ್ಕೊರಿ. ಮುಕ್ತ ಆಗುವವರೆಗೂ ನಾವು ಎಂತೆಂಥ ಜನ್ಮಗಳನ್ನು ಧಾರಣ ಮಾಡ್ತೇವೆ ಯಾರಿಗೆ ಹೇಳೋದು ಬರೋದ್ರ ಕರ್ಮಕ್ಕನುಸಾರವಾಗಿ. ಅದಕ್ಕೆ ಒಳ್ಳೇದನ್ನ ಮಾಡು. ಒಳ್ಳೇದನ್ನ ಮಾಡಿದಾಗ ನಿನಗೆ ಒಳ್ಳೆಯ ಜನ್ಮ ಬರ್ತದೆ. ಇಷ್ಟೆಲ್ಲ ಎಚ್ಚರಿಕೆ ಒಟ್ಟರು ಗಸಗನ ವಿಚಾರ ಇಲ್ಲೇ ಮಾಡಿದೆ ಅಂದ್ರೆ ಅದರ ಫಲವನ್ನು ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಏನ್ ಮಾಡಿದ್ನೋ ಯಪ್ಪ ನಾನು ಯಾ ಜನ್ಮ. ಇಷ್ಟೆಲ್ಲ ಹೇಳಿರು ಎಚ್ಚರಗೊಳಿಸಿರು ಮಾಡಿಲ್ಲ, ಎಚ್ಚರ ಆಗ್ಲಿಲ್ಲ. ಹುಚ್ಚನಾದೆನಲ್ಲ ಮನವೇ ಎಚ್ಚರಗೊಳ್ಳಲಿಲ್ಲ. ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ. ಹಾಳಾಗಿ ಹೋತಲ್ಲ ವಿಷಯಗಳ ಕಾಲ ಆಗೋತಲ್ಲ. ಜನ್ಮೆಲ್ಲ ಹಾಳಾತ. ನಮ್ಗೆ ಲಾಭ ಮಾಡ್ಕೊಳ್ಳಿಲ್ಲ, ವ್ಯರ್ಥ ಆತನ. ಅದಕ್ಕೆ ಎಚ್ಚರ ಆಗುವಂತ.